ಪ್ರಾರಂಭ ಆಗತ್ತೆ. ಎಲ್ಲಾ ಸೂತ್ರಗಳು ತಾವೇ ತಮ್ಮ ಮೈಗರಿಯುತ್ತೆ. ಅವುಗಳನ್ನೆಲ್ಲ ನಾವು ಎಷ್ಟು ಆ ಜ್ಞಾನಕ್ಕಾಗಿ ಸೂತ್ರ ಇವುಗಳಿಗೆಲ್ಲ ಅರ್ಪಿಸ್ಕೋತೀವಿ, ಆಗ ಬಾಹ್ಯಟ್ ಬೇಕಾಗಿಲ್ಲ. ಅವೆಲ್ಲ ಗಟ್ ಮಾಡೋದು ಶಾಸ್ತ್ರ ಬೇಕು, ಕ್ರಮಬದ್ಧ ಏನೂ ಬೇಡ. ನಿನಗೆ ಅನುಭವವನ್ನ ಪಡಿಬೇಕು ಅನ್ನುವ ಇಚ್ಛೆ ಮಾಡು ತೀವ್ರವಾದ, ತಾನೇ ಅದ ಅಂತರಂಗದಲ್ಲಿ ಪ್ರಕಟ ಆಗೋದು. ಇದನ್ನ ಬಾಹ್ಯಟ್ ಮಾಡೋದು ಇವನ್ನೆಲ್ಲ ಕಷ್ಟ. ಆ ಅಂತರಂಗದಲ್ಲಿ ಪ್ರಕಟ ಆಗೋದಿಕ್ಕೆ ಶ್ರವಣಾದಿಗಳು ಬಹಳ ಸುಲಭ. ನಾನೇ ವೈಯಕ್ತಿಕವಾಗಿ ಸುಮ್ನೆ ಕುತ್ಕೊಂಡು ಪ್ರಯೋಗ ಮಾಡಿ ನೋಡಿದ್ರೆ ಗೊತ್ತಾಗತ್ತೆ. ಸುಮ್ನೆ ಸೂತ್ರ ಹಿಡಿದು ನೋಡಿ ಅದನ್ನ ಓದೋದು ಎಷ್ಟ್ ಕಷ್ಟ ಇದೆ. ಅದು ಹೇಳಕ್ ಪುರ್ಸೊತ್ತು ಇಲ್ಲ, ಜ್ಞಾಪಕನೂ ಬರಲ್ಲ, ಮಾಡೋದು ಬಹಳ ಕಷ್ಟ. ಅದ್ರಲ್ಲೂ ನಿಜಗುಣರ ಗ್ರಂಥವನ್ನ ಇದರ ಸೂತ್ರಗಳನ್ನ ನಾವು ಒಬ್ರೇ ಕುತ್ಕೊಂಡು ಮನನ ಮಾಡಿ ನನ್ನ ಧ್ಯಾನ ಮಾಡ್ತೀನಿ ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ. ಹಾಗಾಗಿ ನಮ್ಮ ಅಪ್ಪವ್ರಂತವ್ರು ಸಹ ಕೊನೆವರೆಗೂನು ಎಲ್ಲ ಪ್ರವಚನ ಮಾಡ್ಬೇಕು, ಪ್ರವಚನ ಕೇಳ್ರಿ, ಶ್ರವಣ ಕೇಳ್ರಿ ಅಂತಿದ್ರು. ಅದು ನಮಗೆ ಮಹತ್ವ ಅನ್ಸಲ್ಲ ಈಗ. ಅದು ನನಗೂ ಮೊದಲು ಇದ್ ಗೊತ್ತಿರ್ಲಿಲ್ಲ. ನಾನ್ ಹಿಂಗ್ ಮುಂದೆ ಒಂದು ದಿನ ಹಿಂಗ್ ಹೇಳುವಂತದ್ ಬರುತ್ತೆ ಅಂತ ನನ್ ಜೀವಮಾನದಲ್ಲೂ ಇಲ್ಲ, ಹೇಳ್ಬೇಕನ್ನುವ ಇಚ್ಛೆನೂ ಇರ್ಲಿಲ್ಲ ನನಗೆ. ಯಾವಾಗ್ಲೂ ನಾನು ಒಬ್ರೇ ಇರ್ಬೇಕು, ವೈಯಕ್ತಿಕ ಸಾಧನ, ಅಂತರಂಗದ ಸಾಧನ, ಎಲ್ಲ ಜೊತೆ ಸೇರಿ ಮಾಡೋದಲ್ಲ, ನಾನ್ ಫಸ್ಟ್ ಆತ್ಮಜ್ಞಾನ ಪಡಿಬೇಕು ಅನ್ನುವ ತೀವ್ರವಾದ ಇಚ್ಛೆ ನಮಗೆ. ಏನ್ ಅಪ್ಪೋರ್ ಹತ್ರ ಹೋದ್ರಾಗ್ಲಿ ಅದಕ್ಕೆಲ್ಲಾ ತುಂಬಾ ಪೂರಕವಾದ ವಾತಾವರಣವು ನನಗೆ ಕೋಟಿ ಜನ್ಮದ ಪುಣ್ಯ ಆ ವಾತಾವರಣವೂ ಇತ್ತು. ಹಾಗೆ ಈ ನಿಜಗುಣರ ಗ್ರಂಥವನ್ನ ಯಾರು ತನ್ಮಯವಾಗಿ ಕೇಳ್ತೀವಿ, ಅನುಭವ ತುಂಬಾ ಸುಲಭ. ಆದ್ರೆ ಏನ್ ಮಾಡ್ತೀವಿ, ನಾವೇ ಪೂರ್ವಾಗ್ರಹ ಹಾಕೊಂಡಿರೋದ್ರಿಂದ ಆ ಅನುಭವ ಬರೋದ್ ಬಹಳ ಕಷ್ಟ. ಬಹಳ ಸುಲಭವಾದ ಉಪಾಯ ಕೇಳೋದು. ಕೇಳ್ತಾ ನನಗ್ ಗೊತ್ತಿಲ್ದಿರೋ ಹಾಗೆ ನನ್ನೊಳಗೆ ಬದಲಾವಣೆ ಆಗತ್ತೆ. ಅದು ನನಗ್ ಗೊತ್ತಾಗೋದಿಲ್ಲ. ಯಾಕೆ? ಅಂತರಂಗ ಬಹಳ ಕತ್ತಲೆ. ನಾನೇ ಮನಸ್ಸಿದೀನಿ, ನನ್ ಮನಸ್ಸು ನನಗ್ ಗೊತ್ತಿಲ್ಲ. ಅದಿಲ್ಲ ಅಂದ್ರೆ ನಾನಿಲ್ಲ, ಮನಸ್ಸೇನು ಅಂತ ನನಗ್ ಒಂದಿನನೂ ನನಗ್ ಗೊತ್ತಿಲ್ಲ. ಮಾತಾಡ್ತೀವಿ, ಅದು ಶಾಸ್ತ್ರ ಕಲ್ತಿದ್ರೆ ಹೇಳ್ತೀವಿ ಮನಸ್ಸು ಅದು 5 ಆಗತ್ತೆ, ಅಂತಃಕರಣ 5 ಹೇಳ್ತೀವಲ್ಲ, ಮನಸ್ಸು ಬುದ್ಧಿ ಚಿತ್ತ ಹಿಂಗೆಲ್ಲ ಹೇಳ್ಬೋದು. ಹಂಗಂದ್ರೆ ಏನು ಅಂತ ಗೊತ್ತಿಲ್ಲ ನನಗೆ. ಆ ಮನಸ್ಸು ಏನು ಅಂತ ಗೊತ್ತಿಲ್ಲ. ನಾನು ಆ ದೇಹನೇ ಇದ್ದೀನಿ, ನನಗ್ ದೇಹದ ಏನೂ ಗೊತ್ತಿಲ್ಲ. ಆ ದೇಹದೊಳಗಡೆ ನಡೆಯುವ ಕಾರ್ಯದ ಬಗ್ಗೆ ಏನೂ ಪ್ರಜ್ಞೆ ಇಲ್ಲ ನನಗೆ. ಒಂದೇ ಒಂದು ನಾನು ಅಭಿಮಾನ ಮಾಡ್ತಿರ್ತೀನಿ ಎಲ್ಲಾನು. ನನ್ ದೇಹ ನಾನು ಇಟ್ಕೋತೀನಿ, ನಾನು ಹಿಂಗಿದ್ದೀನಿ, ನನ್ ಮನಸ್ಸು ಹಿಂಗಿದೆ, ನಾನ್ ಹಂಗಿದ್ದೀನಿ ಹಿಂಗಿದ್ದೀನಿ, ಬರೀ ಅಭಿಮಾನ. ಈ ಅಭಿಮಾನನೇ ನನ್ನ ಜೀವನ ಇಷ್ಟೊಂದು ನನಗೆ ಭವದುಃಖಕ್ಕೆ ಕಾರಣ. ಏನ್ ಜನ್ಮ ಜನ್ಮಾದಿಗಳಿಂದ ಬಂದಿದ್ದೀನಲ್ಲ, ಇಷ್ಟೊಂದು ಯಾಕೆ ನಾನು ಅಂದ್ರೆ ಬರೀ ಅಹಂಕಾರ, ಬರೀ ಅಭಿಮಾನ. ಏನೂ ಮಾಡಲ್ಲ, ಮಾಡಿದೀನಿ ಅಂತ. ಏನೂ ನನ್ನ ಕೈ ಯೋಗ್ಯತೆನೇ ಇಲ್ಲ, ಎಲ್ಲಾ ನನ್ಗಾಗತ್ತೆ, ಎಲ್ಲಾ ನಾನ್ ಮಾಡುವ ಸಾಮರ್ಥ್ಯ ಅಂತ ಏನ್ ಈ ಜೀವತ್ವದ ಭಾವ ಇದೆಯಲ್ಲ, ಇದೇ ಎಲ್ಲ ನನಗೆ ತೊಂದರೆ ಕಾರಣ ಆಗಿರೋದು. ಆ ಜೀವತ್ವ ಹೋಗ್ಬೇಕಲ್ಲ, ನೀನೇನಾದ್ರು ಮಾಡ್ಕೋತೀನಿ ಅಂದ್ರೆ ವಾಪಸ್ ಕೆಳಗಿಳದಂಗೆ. ಅದಕ್ಕೆ ಸದಾಶಿವಗುರುಗಳು ಹೇಳ್ತಿದ್ರು, ಒಂದು ಕೆಸರಿನ ಗುಂಡಿ ಒಳಗಡೆ ಬಿದ್ದಿದ್ಯಾ, ಅಲ್ಲಿ ನೀನ್ ಮೇಲ್ ಹೇಳ್ಬೇಕಾಗಿದೆ. ಏನಾದ್ರು ಪ್ರಯತ್ನ ಮಾಡು, ಜಾರ್ತಾ ಹೋಗ್ತೀಯ. ಹಾಗೆ ನಮ್ಮ ಎಲ್ಲಾ ಸಾಧನೆಗಳು, ನನ್ನ ತಿಳುವಳಿಕೆಗಳು, ಗುರುಗಳ ಬಗ್ಗೆ, ಶಾಸ್ತ್ರದ ಬಗ್ಗೆ ನಾನೇ ವಿಪರೀತ ತಲೆಗೆ ಹಾಕೊಂಡಿರ್ತೀವಿ. ಮಹಾತ್ಮರ ಸನ್ನೆ ಹೋದ್ರುನುವೆ ನನ್ನ ಬುದ್ಧಿಯಿಂದನೇ ಹೋಗ್ತೀನಿ, ನನ್ನ ದೃಷ್ಟಿಯಿಂದನೇ ಗುರುಗಳನ್ನ ಅಳತೆ ಮಾಡ್ತೀನಿ, ನನ್ನ ದೃಷ್ಟಿಯಿಂದ ಶಾಸ್ತ್ರ ಕೇಳ್ತೀನಿ. ನನ್ನ ಬುದ್ಧಿನ ಏನ್ ಮಾಡಿದ್ರು ಪಕ್ಕಕ್ಕಿಡಲ್ಲ. ಪರಮಾನುಭವ ಬೋಧೆ ಅದೇ ಹೇಳ್ತಾರ ಅವರು ಮೈತ್ರಾದೇವಿಗೆ. ಬಹುಬುದ್ಧಿಗಳನ್ನು ಇಕ್ಕಿ ಆ ಕಡೆ ಇಡು ಕಲ್ತಿದೀವಿ, ಆದ್ರೆ ನನ್ ಬುದ್ಧಿನ ಇಡ್ಬೇಕು ಅಂತ ಗೊತ್ತಾಗಲ್ಲ. ಬಹಳ ಸ್ವಚ್ಛವಾದ ಮಗುವಿನ ಮನಸ್ಸಿನಿಂದ ಕೇಳಿದ್ರೆ ನಿಜಗುಣರಷ್ಟು ಸುಲಭವಾಗಿ ಯಾರು ಆತ್ಮಜ್ಞಾನ ಹೇಳಿಲ್ಲ. ಒಂದೊಂದನ್ನು ಬಹಳ ತುಂಬಾ ಸಾಮೀಪ್ಯ, ತುಂಬಾ ಸುಲಭ. ನಮಗೆ ಅದು ಮೊದ್ಲೇ ತಲೆಗೆ ಹಾಕೊಂಡಿರ್ತೀವಲ್ಲ, ಅಷ್ಟ್ ಸುಲಭ ಅಲ್ಲ ಅದು ಕಷ್ಟ ಅದು ಅಂತ. ಕೇಳು, ಅದು ನಿನಗೆ ಇಚ್ಛೆ ಇದೆಯಾ ಕೇಳ್ ನೋಡು, ಕೇಳ್ತಾನೆ ಅನುಭವ. ಯಾವಾಗ್ಲೋ ಎಲ್ಲೋ ಹೋಗಿ ಯಾವತ್ತೋ ಆಗೋದಲ್ಲ ಅದು. ಮತ್ ಇಂಥವ್ರಿಗಾಗತ್ತೆ, ಇಂಥವ್ರಿಗಾಗಲ್ಲ, ಇಂಥವ್ರ ಹಂಗಿಲ್ವೂ ಇಲ್ಲ. ಅದು ಎಲ್ಲಾ ನಾನೇ ಹಾಕೊಂಡಿರೋದು ಕಲ್ಪನೆಗಳನ್ನ. ಎಲ್ಲಿ ನನಗ್ ಗೊತ್ತಿದೆ? ಮೊದಲು ಪ್ರವೇಶ ಮಾಡ್ಬೇಕಲ್ಲ. ಹೊರಗೇ ನಿಂತು ಮಾತಾಡ್ತಿದ್ರೆ, ನದಿ ಬಗ್ಗೆ, ಸಮುದ್ರದ ಬಗ್ಗೆ ಹೊರಗೆ ನಿಂತು ಮಾತಾಡ್ತೀನಿ, ಅದ್ರ ಬಗ್ಗೆ ಪ್ರಬಂಧ ಬರ್ದೆ, ಅದ್ರ ಬಗ್ಗೆ ಭಾಷಣ ಮಾಡ್ದೆ, ಅದ್ರದ್ದೆಲ್ಲಾ ವೈಭವ ಹೇಳ್ತಿರ್ತೀನಿ, ಏನೂ ಅದ್ರದ್ದು ಲಾಭ ಆಗಲ್ಲ. ಹಾಗೆ ಈ ಆತ್ಮಜ್ಞಾನದ ಬಗ್ಗೆ ಸುಮ್ನೆ ಆ ಅನುಭವದ ಕಡೆ ಲಕ್ಷ್ಯ ಕೊಡೋದು. ಶ್ರೀ ಗುರು ವಚನೋಪದೇಶವನ್ನ ಆಲ್ಸೋದು ಹೇಳಿದ್ದಾರೆ, ಕೇಳೋದು ಹೇಳಿಲ್ಲ. ಈ ಕೇಳ್ಬಿಡ್ತೀವಲ್ಲ, ಅದ್ ಏನ್ ಮಾಡಿದ್ರು ತಿಳುವಳಿಕೆ ಮಾಡ್ಬಿಡುತ್ತೆ. ಒಂದ್ ಸಲಿ ತಿಳುವಳಿಕೆ ಬಂತು, ಬುದ್ಧಿ ಅದನ್ನ ದಾಟದೆ ಬಹಳ ಕಷ್ಟ. ಅದು ಅನುಭವ ಅಂತ ಮಾಡ್ತಿರತ್ತೆ. ಹಾಗಾಗಿ ಈ ಸೂತ್ರಗಳನ್ನ ಅವು ಅನುಭವದ ತರ ಲಕ್ಷ್ಯ ಕೊಟ್ಟು ಕೇಳಿದ್ರೆ ಕೇಳುವ ಕ್ಷಣದಲ್ಲೇ ಆತ್ಮಜ್ಞಾನ. ಬಹಳ ಹೊತ್ತಿಲ್ಲ, ಆತ್ಮಜ್ಞಾನ ತುಂಬಾ ಸುಲಭ, ಸಂಸಾರ ತುಂಬಾ ಕಷ್ಟ. ಸಂಸಾರ ಬಹಳ ಆರಾಮ, ಏನು ತಾಪಗಳು, ಏನ್ ಹೋರಾಟ, ದೇಹದ್ದು ಮನಸ್ಸೊಂದು ಇವೆಲ್ಲ ಸರಿ ಇದೆ. ಹೆಂಡತಿ ಮಕ್ಳು ದುಡ್ಡು, ಅವ್ರನ್ನ ಸರಿ ಮಾಡೋದು, ಇವ್ರನ್ನ ಮಾಡೋದು,
ಜವಾಬ್ದಾರಿಗಳು ಭಯಾನಕ. ಅದು ಒಂದ ಎರಡ, ಘನತರ ಕರ್ಮಂಗಳ ಕಾಲಾಟ, ಜೊತೆಗೆ ಜನನ ಮರಣದ ಕೊರಚಾಟ. ಎಷ್ಟು ಸಮಸ್ಯೆಗಳು, ಎಷ್ಟು ತಾಪತ್ರಯಗಳು, ಅದ್ರಲ್ಲೇ ತಿರ್ಗಾ ಇನ್ನೂ ಇರ್ತೀವಿ ಅಂತೀವಲ್ಲ. ಅದು ದೇವ್ರು ಬಹಳ ಆರಾಮು, ತುಂಬಾ ಆರಾಮಾಗ್ತಿವಿ. ಯಾಕೆ ನಾವ್ ಅಪ್ಪವ್ರು ಒಂದ್ ತಣ್ಣಗೆ ಅದ ಅವ್ರ ಭಾಷೆಲಿ ಹೇಳ್ತಿದ್ರು, ಸುಲಭವಾದ ಭಾಷೆ. ಅವ್ರು ಇದ್ಯಾವುದೂ ಕಠಿಣವಾಗಿ ಹೇಳಲಿಲ್ಲ. ಈ ಯಾವ ಸೂತ್ರಗಳು, ಈ ಯಾವ ಶಾಸ್ತ್ರದ ಶಬ್ದಗಳು ಒಂದೂ ಬಳಸ್ಲಿಲ್ಲ. ನಮ್ಗೆ ಕೇಳಿದೀವಿ ಅಂತ, ನಮ್ಗೆ ಶಾಸ್ತ್ರ ಇದೆ ಅಂತ ಗೊತ್ತೇ ಆಗೋದಲ್ಲ. ನಮ್ಗೆ ಅಪ್ಪವ್ರ ಹತ್ರ ಹೋದಾಗ್ಲೇ ಗೊತ್ತಾಗ್ತಿತ್ತು. ಅವ್ರು ಯಾಕ್ರೆ ಮಾಮೂಲಿ ಸುಮ್ನೆ ಸರಳವಾಗಿ ಮಾತಾಡ್ರಿ ಅಂತಿದ್ರು, ನಮ್ಗೆ ಗೊತ್ತೇ ಆಗ್ತಿರ್ಲಿಲ್ಲ. ಯಾಕೆ ನಮ್ಗೆ ಆಗ್ಲೇ ಇದೆಲ್ಲ ಕಲ್ತ್ ಬಿಟ್ಟಿರ್ತೀವಿ. ಶಬ್ದಗಳು ಇವೇ ನಮಗ್ ಬಂಧನ ಮಾಡಿರುತ್ತೆ ಅಂತ ಗೊತ್ತಾಗಲ್ಲ. ಅವ್ರ ಅಂತಿದ್ರು ಬಹಳ ಸುಲಭವಾಗಿ. ಅವರು ಎಲ್ಲಾ ಉಪನಿಷತ್ತು ಮಾಡಿದ್ರು. ಮಾಂಡುಕ್ಯ ಉಪನಿಷತ್ತು, ಮಾಂಡುಕ್ಯ ಉಪನಿಷತ್ತು, 3 ಅವಸ್ಥಾತ್ರಯಗಳು. ಒಂದು ದಿನ ಆ ಶಬ್ದ ಬಳಸ್ಲೇ ಇಲ್ಲ ಅವರು. ನಾವು ಉಪನಿಷತ್ ಕೇಳ್ತಿದೀವ ಅಂತಾನೆ ಗೊತ್ತೇ ಆಗ್ಲಿಲ್ಲ. ತುಂಬಾ ಸರಳವಾಗಿ, ಯಾಕೆ ಇರೋದೇ ಹಂಗೆ. ದೇವನ ಅನುಭವ ಸರಳ. ನನ್ನನ್ನ ಸರಳ ಮಾಡ್ಕೋಬೇಕು. ನಾನು ಆತ್ಮಜ್ಞಾನ ಪಡಿತೀನಿ ಅಂತ ಹೋಗಿ ಹೋಗಿ ಬಹಳ ಜಟಿಲ. ಏನಿದು ಹಲಸ್ಲೇನ್ ಬಿಡಿಸ್ತೀವಲ್ಲ, ಅದನ್ನ ಎಣ್ಣೆ ಹಾಕಿ ಬಿಡಿಸ್ಕೊಂಡ್ರೆ ಎಷ್ಟ್ ಆರಾಮಿರುತ್ತೆ. ಹಾಗೆ ಹೋಗಿ ಅದಕ್ಕೆ ಆದ್ರೆ ಹಾಗೆ ನಾವ್ ಮಾಡ್ಕೊಂಡಿರೋದು. ಆತ್ಮಜ್ಞಾನದ ಬಗ್ಗೆ ವಿಪರೀತ ಹಾಕೊಂಡ್ಬಿಟ್ಟಿದೀವಿ. ಇನ್ನು ಇದನ್ನ ಏನೂ ಗೊತ್ತಿರಲ್ವಲ್ಲ, ಹೊಸ್ದಾಗ್ ಬರ್ತಾರಲ್ಲ ಅವ್ರಿಗೆ ಬೇಗ ಆತ್ಮಜ್ಞಾನ. ತುಂಬಾ ವರ್ಷ ಆಗ್ಬಿಡುತ್ತಲ್ಲ, ಏನ್ ಮಾಡಿದ್ರು ಆ ಮನಸ್ಸು ಬುದ್ಧಿ ಒಂದು ಸರ್ಕಲ್ ಮಾಡ್ಕೊಂಡ್ಬಿಡುತ್ತೆ. ಅದನ್ನ ದಾಟಿ ಹೋಗೋದೇ ಇಲ್ಲ ಅನುಭವದ ಕಡೆ. ಹಾಗಾಗಿ ಅದನ್ನ ನಮ್ಗೆ ಸದಾಶಿವರು ಪದೇ ಪದೇ ಎಚ್ಚರಿಕೆ ಕೊಡ್ತಿದ್ರು. ಬಿಡೋ ಆ ಶಬ್ದಗಳನ್ನ, ಬಿಡೋ ಅವುಗಳೆಲ್ಲ ಇರೋದು ಅನುಭವದ ಕಡೆ ಲಕ್ಷ್ಯ ಕೊಡೋದಿಕ್ಕೆ. ಹಾಗಾಗಿ ಅಂತಹ ಅನುಭವವನ್ನ ಪಡಿಬೇಕಲ್ಲ. ಸುಮ್ನೆ ಅದನ್ನ ಆರಾಮಾಗಿ ಎಲ್ಲೋ ಹೇಗೋ ಕೂತ್ಕೊಂಡು ಏನೋ ಜೀವನ ಮಾಡಿ ಯಾವಾಗ್ಲೋ ಎದ್ದು ದೇವನನ್ನ ಪಡಿತೀನಿ, ಆತ್ಮಜ್ಞಾನ ಪಡಿತೀನಿ ಅಂದ್ರೆ ಹೇಗದು? ಹಾಗಾಗಿ ಈ ರೀತಿ ಮುಕುತಿಯನ್ನ ಬಯಸ್ತೀಯ ನೀನು. ಅವ್ರು ಹೇಳ್ತಾರೆ, ಮುಕುತಿಯನ್ನ ಬಯಸ್ತೀಯ ಮತ್ತ ಹುಡುಕ್ತಿದ್ಯಲ್ಲ, ಈ ರೀತಿಯಾದ ಶ್ರವಣಾದಿಗಳನ್ನ ಮಾಡ್ಲೇಬೇಕು. ಬೇರೆ ಏನೋ ಆಪ್ಷನ್ ಇಲ್ಲ. ಉತ್ತಮೋತ್ತಮರವ್ರು ಒಂದೇ ಸಲಿ ಬಂದ್ರು ಗುರುಗಳ ಹತ್ರ, ಆಯ್ತು ಒಂದ್ ಮಾತು ಹೊಟ್ಟೋದ್ರು. ಅವ್ರಿಗೆ ಬೇಕಾಗಿಲ್ಲ, ಯಾವ ಸಾಧನೆಗಳು ಬೇಕಿಲ್ಲ. ನಮ್ಮ ಅಪ್ಪ ಅವ್ರಿಗೆ ಏನು ಬೇಕಾಗಿರ್ಲಿಲ್ಲ. ಅವ್ರಿಗೆ ಯಾವ ವೈರಾಗ್ಯ? ಅವ್ರು ಇಲ್ಲಿ ಬಂದು ಏನಾದ್ರು ಪ್ರಾಕ್ಟೀಸ್ ಮಾಡ್ಬೇಕಾ? ಅವ್ರು ಯಾವ್ದಾರು ವಿವೇಕ, ವೈರಾಗ್ಯ, ಸಮಾಧಿ, ಅವ್ರಿಗೆಲ್ಲಾನು ಎಲ್ಲ ಅವರಲ್ಲಿ ಮೈಗೂಡಿತ್ತು. ಅವ್ರ ಹತ್ರ ಹೋಗಿ ಅವೇ ಪಾವನ ಆಗಿತ್ತು ಅಂತಿದ್ರು. ನಮ್ಗೆ ಸದಾಶಿವ ಗುರುಗಳು ಅಂತಿದ್ರು, ಏನು ಎಲ್ಲ ಜ್ಞಾನ ಭಕ್ತಿ ಯಾವ್ದೇನ್ ಹೇಳ್ತಿರಲ್ಲ ಎಲ್ಲವೂ ಅಪ್ಪವ್ರ ಹತ್ರ ಹೋಗಿ ಅವುಗಳ ಧನ್ಯತೆ ಪಡೆದಿದ್ದೇವೆ. ಪತಂಜಲಿ ಮಹರ್ಷಿಗೇನೆ ಗೊತ್ತಿರಲ್ವೇನೋ ನಾನ್ ಇಷ್ಟ ಚೆನ್ನಾಗಿ ಹೇಳಿದೀನಿ ಅಂತ. ಅಷ್ಟು ಚೆನ್ನಾಗ್ ನಮ್ಮ ಅಪ್ಪವ್ರ ಹತ್ರ ಕೇಳ್ಬೇಕು. ಯೋಗ ಆಗ್ಲಿ, ಯಾವುದೇ ಸಾಧನೆಯನ್ನಾಗ್ಲಿ, ಎಂತ ಸಾಧನೆಯನ್ನಾಗ್ಲಿ ಗುರುವಿನ ಮುಖಾಂತರ ಹೋಗ್ಬೇಕು. ನಾನೇ ಹೋಗಿ ಬಹಳ ಕಬ್ಬಿಣದ ಕಡಲೆ ಮಾಡ್ಕೊಂಡ್ಬಿಡ್ತೀನಿ. ಸುಲಭವಾಗಿ ಪಡೆಯಕ್ ಹೋಗಿ ಇನ್ನೂ ಜಟಿಲ ಮಾಡ್ಕೋತೀನಲ್ಲ. ಆ ಮನಸ್ಸಿನ ಸ್ವಭಾವನೆ ಹಾಗೆ. ಅದಕ್ಕೆ ಆರಾಮನದ್ ಇಷ್ಟನೇ ಆಗಲ್ಲ. ಕಷ್ಟಪಟ್ರೆ ಇಷ್ಟ ಆಗತ್ತೆ ಅದಕ್ಕೆ. ಸುಮ್ನೆ ಆರಾಮಾಗಿರೋ ಆಗಲ್ಲ. ಸುಮ್ನೆ ಆರಾಮಾಗಿ ಇರ್ಬೋದಲ್ಲ, ಇರಲ್ಲ. ಮೊಬೈಲ್ ಹಾಕೋತೀವಿ, ಅದ್ರಲ್ಲಿರೋ ಯಾರ್ಯಾರ್ದೋ ವಿಷಯ ಹಾಕೋತೀವಿ, ಅಲ್ಲಿ ಯಾವ್ದೋ ಘಟನೆಗಳನ್ನ ಹಾಕೋತೀವಿ. ಅದೇನು ಇರ್ಲಿಲ್ವ ಅಕ್ಕಪಕ್ಕ ಹೋಗೋರ್ದ್ ಹಾಕೋತೀವಿ. ನನ್ ಮನೇಲಿ ಏನು ಇರ್ಲಿಲ್ಲ ಅಂದ್ರೆ, ನಂದೇ ಬೇಕಾದಷ್ಟೆಲ್ಲ ಆಗ್ಬಿಟ್ಟಿದ್ರೆ ಊರವ್ರ ಸುದ್ದಿಗೆ ಹೋಗಲ್ಲ. ಇಲ್ಲ ಅಂದ್ರೆ ಊರವ್ರ ಸುದ್ದಿನೆಲ್ಲ ಸುಮ್ನೆ ಹಾಕೊಳ್ಳೋದು. ಅದೇ ರೀತಿ ಆತ್ಮಜ್ಞಾನಕ್ಕೂ ಅದೇ ರೀತಿ ಆತ್ಮಜ್ಞಾನವನ್ನ ಪಡೆಯೋದಿಕ್ಕೆ ಯಾವುದೂ ಅಲ್ಲ, ನಾನ್ ತಿಳ್ಕೊಂಡಿರೋ ತಪ್ಪುಗಳೇ, ಬರೀ ತಿಳ್ಕೊಂಡಿರೋದು ಅದನ್ನುವೆ. ಹಾಗಾಗಿ ಅಂತಹ ಆತ್ಮಜ್ಞಾನವನ್ನ ಪಡಿಬೇಕು. ನೀನ್ ಪಡಿಬೇಕು ಅಂತ ಇರೋದೇ ಉದ್ದೇಶನೇ, ಮಾರ್ಗನೇ, ಗುರಿನೇ ಬೇರೆ ಇದೆ. ನೀನ್ ನಡ್ಕೋತಾ ಇರೋ ರೀತಿನೇ ಬೇರೆ ಇದೆಯಲ್ಲ. ಅದಕ್ಕೆ ಏನ್ ಬೇಕು, ಯಾವ್ದಕ್ಕೆ? ಈಗ ನೀನ್ ಬೆಂಗಳೂರು ಹೋಗ್ಬೇಕು ಅಂದ್ರೆ ಇದೇ ಮಾರ್ಗದಲ್ಲಿ ಹೋಗ್ಬೇಕು. ಆತ್ಮಜ್ಞಾನವನ್ನ ಪಡಿಬೇಕು ಅಂತೀಯ, ಮುಕುತಿಯನ್ನ ಪಡಿಬೇಕು ಅಂತಿದ್ಯಾ, ಈ ರೀತಿಯಾದ ಶ್ರವಣಾದಿಗಳನ್ನ ಕೇಳ್ಬೇಕು. ಶ್ರವಣವೇ ಅತ್ಯಂತ ಶ್ರೇಷ್ಠ. ಅದು ಹೇಗೆ ಅಂದ್ರೆ, ಉತ್ತಮೋತ್ತಮ ಮುಮುಕ್ಷುಗಳಿದ್ರೆ ಶ್ರವಣದಲ್ಲೇ ಆತ್ಮಜ್ಞಾನ. ಸ್ವಲ್ಪ ಇನ್ನು ಏನು ಇದ್ರ ಬಗ್ಗೆ ಗೊತ್ತಿಲ್ಲ, ಇನ್ನು ನನಗೆ ಈಗ ಹೊಸದಾಗ್ ಬಂದಿರ್ತೀವಿ, ಏನಂದ್ರೆ ದೇಹ ಅಂದ್ರೆ ಗೊತ್ತಿಲ್ಲ, ಜಗತ್ತಂದ್ರೆ ಗೊತ್ತಿಲ್ಲ, ಏನಿದು ಹೆಂಡತಿ ಮಕ್ಕಳು ಸಂಸಾರ ಏನೂ ಗೊತ್ತಿಲ್ಲ ಅಂತ ಸ್ವಲ್ಪ ನಿಧಾನ ಆಗತ್ತೆ. ಯಾಕೆ? ಇದು ಹೊಸ ಕ್ಷೇತ್ರ. ಈಗ ನಮ್ಗೆ ಏನೂ ಗೊತ್ತಿಲ್ಲ. ಯಾವ್ದೋ ಒಂದು ವಿಜ್ಞಾನದ ಬಗ್ಗೆ ಓದ್ತೀವಿ, ಅಲ್ಲಿ ಏನೇನೋ ಅಣು ಪರಮಾಣು ಅದು ಇದು ಏನೇನೋ ಹೇಳ್ತಿರ್ತಾರೆ, ಎಲೆಕ್ಟ್ರಾನ್ ನಮ್ಗೆ ಆ ಕ್ಷೇತ್ರ ಗೊತ್ತಿಲ್ಲ. ನಿಧಾನವಾಗಿ ಅದ್ರಲ್ಲಿ ದಿನ ಕೇಳ್ತಾ ಕೇಳ್ತಾ ಅದ್ರಲ್ಲೇ ನಮ್ಮನ್ನ ತೊಡಗಿಸ್ಕೊಂಡ್ರೆ ಆಗ ಅದ್ರದ್ದು ಅನುಭವ ಆಗತ್ತೆ. ಹಾಗೆ ಈ ಆತ್ಮಜ್ಞಾನದ ಕ್ಷೇತ್ರ ಇಲ್ಲೆಲ್ಲವೂ ಬರೀ ಕೇಳಿರ್ತೀನಿ, ಎಲ್ಲೋ ಓದಿರ್ತೀನಿ, ಅವ್ರಿವ್ರು ಹೇಳಿದ್ದನ್ನ ಮಾಡಿರ್ತೀನಿ, ನನ್ನೊಳಗ್ ನೋಡಿರಲ್ಲ. ಹಾಗಾಗಿ ಈಗ ನನ್ನೊಳಗೆ ನಾನ್ ನೋಡೋದೇ ಆತ್ಮಜ್ಞಾನ. ತಾನಿಲ್ಲದೊಡೆ ನಮ್ ತೋರದಾಗಿ ತನ್ನಂ ಮೊದಲರಿ. ಈ ರೀತಿ ಅನ್ಸದ್ ಬಹಳ ಕಷ್ಟ. ನನ್ನನ್ನ ಅರಿಬೇಕು ಅಂತ ಅನ್ಸಲ್ಲ. ಮೊದಲು ನಾನೇ ಇದಕ್ಕೆಲ್ಲ ಸಮಸ್ಯೆ ಅಂತ ಯಾರಿಗ್ ಅನ್ಸುತ್ತೋ, ನಾನು ಅಂತ ಏನಿದ್ದೀನಲ್ಲ ನಾನಿದ್ರೆ ಜಗತ್ತು, ನಾನಿದ್ರೆ ಹೆಂಡತಿ ಮಕ್ಕಳು,
ನಾನಿದ್ರೆ ಎಲ್ಲವೂ ಅಂತ ಯಾರಿಗ್ ದರ್ಶನ ಆಗುತ್ತೆ ಮುಂದಿನ ಎಲ್ಲಾ ಸಾಧನೆಗಳು ಸುಲಭ. ಶ್ರವಣ ಅತ್ಯಂತ ಅಮೃತ. ಏನು ಎಷ್ಟು ಅಮೃತ ಆಗತ್ತೆ, ತುಂಬಾ ಬಿಸಿಲಿನ ತಾಪ, ಅವನಿಗೆ ಏನಾದ್ರೂ ಒಂದು ಲೋಟ ನೀರ್ ಸಿಕ್ಕಿದ್ರೆ ಇಲ್ಲ ತಣ್ಣನೆಯ ಗಾಳಿ ಬಂದ್ರೆ ಎಷ್ಟ್ ಆರಾಮಾಗ್ಬಿಡುತ್ತೆ. ಹಾಗೆ ಸಂಸಾರದ ತಾಪ, ದೇಹಾದಿಗಳ ತಾಪ, ಇವುಗಳಿಂದ ಬಿಡುಗಡೆ ಬೇಕು ಅನ್ನುವ ಭಯಕ್ಕೆ ಒಳಗಡೆ ಅಂತವರಿಗೆ ಈ ಶ್ರವಣ ಅತ್ಯಂತ ಶ್ರೇಷ್ಠ. ಆ ರೀತಿ ಭಯಕ್ಕೆ ಬಂದಿರ್ಲಿಲ್ಲ ಅಂದ್ರುವೆ ಈ ಪ್ರವಚನವನ್ನ ಕೇಳ್ತಾ ಕೇಳ್ತಾ ಶ್ರವಣಾದಿಗಳಲ್ಲಿ ಸತ್ಸಂಗವನ್ನ ಮಾಡ್ತಾ ತಾನೇ ಒಳಗಡೆ ಪ್ರಕಟ ಆಗತ್ತೆ. ಆ ಜ್ಞಾನದ ಕಿಡಿ ಹೊತ್ಸದೆ ಶ್ರವಣಾದಿಗಳು. ಅಂತ ಶ್ರವಣಾದಿಗಳನ್ನ ಪ್ರತಿನಿತ್ಯ ಬಿಡದೆ ಮಾಡ್ಬೇಕು. ಕೊನೆಗೂ ಸಹ ನಮ್ಮ ಅಪ್ಪೋರು ಎಲ್ಲರಿಗೂ ಹೇಳಿದ ಇದೇ ಸಾಧನ, ಇನ್ನೇನು ಹೇಳಿಲ್ಲ. ನಿಮ್ಮ ಮಠಗಳಲ್ಲಿ ಇದ್ರಲ್ಲಿ ಪ್ರತಿನಿತ್ಯ 2 ಸಲಿ, ಅವ್ರು 3 ಸಲಿ ಅಂತೇನೋ ಹೇಳೋ, 3 ಸಲಿ ಆಗ್ಲಿ 2 ಸಲಿನಾರು ಪ್ರತಿನಿತ್ಯ ಪ್ರವಚನ ಮಾಡ್ಬೇಕು, ಶ್ರವಣವನ್ನ ಮಾಡ್ಲೇಬೇಕು ಅಂತ ಅವ್ರು ಮಾಡಿದ್ರು. 3 ಸಲಿ 4 ಸಲಿ ಬೆಳಗ್ಗೆ ಅವ್ರು ಏನು 3:30 ಗಂಟೆ ಎದ್ದಾಗಿಂದ ಹಿಡಿದು ರಾತ್ರಿವರೆಗೂ ಬರೀ ಜ್ಞಾನ ಚಿಂತನ. ಏನ್ ಮಾಡಿದ್ರು ಸಮಯ ವ್ಯರ್ಥ ಮಾಡ್ತಿರ್ಲಿಲ್ಲ. ಎಂತ ದೊಡ್ಡವರೇ ಬರ್ಲಿ, ದೊಡ್ಡವರು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು, ಮಿನಿಸ್ಟ್ರುಗಳು, ಅವ್ರು ಇವ್ರು ತುಂಬಾ ಜನ ಬರ್ತಿದ್ರು, ಎಲ್ಲಾ ಕ್ಷೇತ್ರದವರು. ಒಬ್ರು ಇಬ್ರು ಅಂತಲ್ಲ, ವಿಜ್ಞಾನದವರಾಗ್ಲಿ, ಕೃಷಿಯವರಾಗ್ಲಿ, ಸಾಮಾನ್ಯ ಎಲ್ಲಾರು ಬಂದ್ರು. ನಡೀರಿ ಸತ್ಸಂಗಕ್ಕೆ ಅಂತಿದ್ರು. ನಾವು ಕೊಲ್ಲಾಪುರದಲ್ಲೆಲ್ಲ ನಮ್ಗೆ ಶಿಬಿರ ಮಾಡಿದಾಗ ಶ್ರವಣಾದಿಗಳನ್ನ ಅಲ್ಲೆಲ್ಲಾ ಪ್ರವಚನ ನಡೀತಿರ್ತಿತ್ತು. ಅಪ್ಪವ್ರನ್ನ ವೈಯಕ್ತಿಕವಾಗಿ ಭೇಟಿ ಆಗ್ಬೇಕು ಅಂತೆಲ್ಲ ತುಂಬಾ ದೊಡ್ಡ ಸುಪ್ರೀಂ ಕೋರ್ಟ್ ಜಡ್ಜ್ಗಳು, ಅವ್ರು ಇವ್ರು ಎಲ್ಲಾರು ಬರ್ತಿದ್ರು. ಅವ್ರಿಗೆಲ್ಲ ತುಂಬಾ ಸೆಕ್ಯೂರಿಟಿ ಎಲ್ಲಾರು. ಹಾಗಾಗಿ ನೇರವಾಗಿ ಅಲ್ಲಿ ಅಪ್ಪವ್ರನ್ನೇ ಭೇಟಿ ಮಾಡ್ತಿದ್ರು. ಒಂದ್ 5 ನಿಮಿಷ ಅವ್ರ ಹತ್ರ ಮಾತಾಡ್ತಿದ್ರು. ನಾವು ಅಯ್ಯೋ ಎಷ್ಟೊಂದ್ ಮಾತಾಡ್ತಾರೆ ಅವ್ರ ಜೊತೆ ಎಲ್ಲ, ನಾವು ಆತರ ದೊಡ್ಡವ್ರಿದ್ರೆ ನಮ್ಮ ಅಪ್ಪವ್ರು ಬಹಳ ಪ್ರೀತಿ ಮಾಡ್ತಾರೇನೋ ಅಂತೆಲ್ಲ ಅನ್ಸುತ್ತೆ. ಇಲ್ಲ, ಅವ್ರಿಗೆ ಬಹಳ 5 ನಿಮಿಷ ಮಾತಾಡಿದ್ರು. ನಮ್ಮಂತ ಸಾಮಾನ್ಯರಿಗೆ ಬಹಳ ಜಾಸ್ತಿ ಅಪ್ಪವ್ರ ಪ್ರೀತಿ. ಅವ್ರನ್ನೆಲ್ಲಾನು ಅಲ್ಲಿ ಕರ್ಕೊಂಡ್ ಬರ್ತಿದ್ರು. ನಡೀರಿ ಪ್ರವಚನಕ್ಕೆ, ಎಲ್ಲಾರು ಬಂದ್ ಅಲ್ಲಿ ಕುತ್ಕೋಬೇಕು, ಎಲ್ಲಾರು ಪ್ರವಚನಕ್ಕೆ. ಎಂತವ್ರು ಬಂದ್ರು ನಡೀರಿ ಯಾಕೆ ಅಷ್ಟು ಮಹತ್ವ ಕೊಟ್ರು. ಈ ಪ್ರವಚನದಷ್ಟು ಶ್ರವಣದಷ್ಟು ಸುಲಭವಾಗಿ ದೇವರ ಅನುಭವ ನೀವು ಬರೋದಿಲ್ಲ ಎಲ್ಲಾ ಕಡೆ. ಹೇಗೆ ಸಮೃದ್ಧವಾಗಿ ತಾನೇ ಮಳೆ ಬಂದ್ರೆ ಭೂಮಿ ತಣ್ಣಗಾಗತ್ತಲ್ಲ, ಹಾಗೆ ನನ್ನೊಳಗಿರುವ ಭವಬಂಧನ ಏನಿದೆ ಅಲ್ಲ, ಕಾಮ, ಕ್ರೋಧ, ಮೋಹಾದಿಗಳ ಯಾವ ವಿಪರೀತ ಇದೆ, ಅವುಗಳ ಪ್ರಭಾವನ ನಾನ್ ಮಾಡ್ಕೋತೀನಿ ಅಂದ್ರೆ ಇನ್ನೂ ವಿಪರೀತ ಹೆಚ್ಚಾಗತ್ತೆ. ಅವುಗಳ ಪ್ರಭಾವ ಕಡಿಮೆ ಆಗೋದು ಈ ಶ್ರವಣಾದಿಗಳಿಂದ. ಅರ್ಥ ಆಗ್ಲಿಲ್ಲ, ಮೊದ್ಲು ಅರ್ಥ ಆಗೋದೇ ಇಲ್ಲ. ಯಾಕೆ ಕೇಳೇ ಇಲ್ಲ ಶಬ್ದಗಳು. ಎಲ್ಲಾ ಬರೀ ನನಗೆ ಜೀವತ್ವ ನೀನು, ಹೆಣ್ಣು ನೀನು, ಗಂಡು ನೀನು, ಇಂಥ ಜಾತಿಯವರು, ಇಂಥವ್ರು ನೀವು, ಆ ರೀತಿ ಈ ರೀತಿ ಇಂಥದೇ ಕೇಳಿರೋದು. ನೀನ್ ಗಂಡಾಗಿ ನೀನ್ ಹಿಂಗ್ ಮಾಡ್ಬೇಕು, ಹೆಂಡತಿಯಾಗಿ ಹಿಂಗ್ ಮಾಡ್ಬೇಕು, ಮಕ್ಕಳಾಗಿ ಹಿಂಗ್ ಬರೀ ತರ ತಪ್ಪು ಕೇಳ್ಕೊಂಡ್ ನನಗೂ ಮನಸ್ಸಿನಲ್ಲಿ ಅದೇ ರೀತಿ ಸ್ವಭಾವಗಳು ನಂದು ಇದ್ದು ಅದು ಪ್ರೇರಕ ಆಗಿ ಇಂಥದೇ ಕೇಳಿರ್ತೀವಿ. ಈಗಿದು ಹೊಸಾದಾಗ ಯಾರು ಕೇಳ್ತಾರಲ್ಲ ಅವ್ರು ಬೇಗ ಆತ್ಮಜ್ಞಾನ. ಯಾಕೆ ಅವ್ರಿಗೆ ಬಹಳ ಆಶ್ಚರ್ಯ. ತುಂಬಾ ಜನ ನನಗೆ ಫೋನ್ ಮಾಡಿ ನನಗೆ ಹೇಳ್ತಿದ್ರು, ತುಂಬಾ ಸಾಮಾನ್ಯರವರು, ಮಹಿಳೆಯರೇ, ಮನೆಯಲ್ಲಿ ಪಾಪ ಹೆಂಗಸರು ಇರ್ತಾರಲ್ಲ, ಮನೆ ಕೆಲಸ ಮಾಡ್ತಾ, ಅವ್ರು ಕೃಷ್ಣಗಿರಿಲಿರೋದು, ತಮಿಳ್ನಾಡಿಂದ ಆಚೆ ಇದಾರೆ ಅವರು. ಅಲ್ಲಿಂದ ಕೇಳ್ತಾರೆ ಪ್ರವಚನನ. ಅವ್ರು ಫೋನ್ ಮಾಡಿ ಹೇಳಿದ್ರು, ಅವ್ರು ನಮ್ ಜೊತೆನೆ ಇದ್ರು, ನಮ್ ಪ್ರವಚನದಲ್ಲೇ ಇದ್ರು. ಪ್ರತಿನಿತ್ಯ ನನ್ ಜೊತೆ ಸ್ನೇಹಿತೆ ಅವಳು. ನಾವೆಲ್ಲರೂ ಬರ್ತಿದ್ರು. ಅವಳಿಗೆಲ್ಲ ಬರೀ ತುಂಬಾ ಇಷ್ಟ ಏನು, ಸೇವೆ ಮಾಡೋದು, ಪ್ರವಚನದ ಮಾಡೋದು, ಅಲ್ಲಿ ಬಂದಿರೋರ್ಗೆಲ್ಲ ಪ್ರಸಾದ ಕೊಡೋದು, ಪ್ರವಚನ ಕೇಳ್ಬೇಕು ಅಂತ ಇರ್ಲಿಲ್ಲ ಅವ್ರಿಗೆ. ಅದ್ ಸಮಯನೂ ಬರೋದಿಲ್ಲ. ಅದು ಬರುತ್ತಾದ್ರೆ ಆ ವಾತಾವರಣದಲ್ಲಿದ್ರೆ ಯಾವ್ದೋ ಒಂದು ಸಮಯ ಬರುತ್ತೆ. ಅದಕ್ಕಾಗಿ ಅಂತ ವಾತಾವರಣ, ಅಂತ ಸನ್ನಿಧಾನಕ್ಕೆ ಹೋಗ್ಬೇಕು ಅಂತ. ಯಾಕೆ ಅಂದ್ರೆ ಯಾವಾಗ ಅದ್ ಅನ್ಸುತ್ತೋ ಗೊತ್ತಿಲ್ಲ, ಆದ್ರೆ ಒಳಗಡೆ ಕಿಡಿ ಬಂದಿರುತ್ತೆ. ಅಂತ ಮಹಾತ್ಮರ ಸಂಘ, ಆ ಸತ್ಸಂಗಗಳನ್ನ ಮಾಡ್ತಿದ್ರೆ ನಮಗ್ ಗೊತ್ತಿಲ್ದೇ ಇರೋ ಹಾಗ ಕಿಡಿ ಬೆಳೆದಿರುತ್ತೆ, ನಮಗ್ ಗೊತ್ತಾಗಲ್ಲ ಅದು. ಹಾಗಾಗಿ ಅದನ್ನ ಸತ್ಸಂಗವನ್ನ ಮಾಡಿ ಅಂತೆಲ್ಲಾ ಅಂತಾರ ಮಹಾತ್ಮರು. ಹಾಗಾಗಿ ಅವ್ರು ಮಾಡ್ತಿದ್ರು, ನಮ್ ಜೊತೆನೆ ಇದ್ರು. ನಮ್ ಜೊತೆ ಕೊಲ್ಲಾಪುರಕ್ ಬಂದಿದ್ರು, ರಮಣಾಶ್ರಮಕ್ಕೆ. ಅವ್ರಿಗೆ ಏನ್ ಜ್ಞಾನದ ಬಗ್ಗೆ ಇಲ್ಲ, ಸುಮ್ನೆ ಒಳ್ಳೇದು ನಮ್ ಜೊತೆ ಬರ್ಬೇಕು ಅಷ್ಟೇ ಅವ್ರಿಗೆ ಇದ್ದಿದ್ದು. ಇದೇನೂ ಪ್ರವಚನ ಅರ್ಥ ಆಗ್ತಿರ್ಲಿಲ್ಲ. ಈಗ ಅವರೇ ಫೋನ್ ಮಾಡಿ, ಈಗ ಅವ್ರಿಗೆ ಕೇಳ್ಬೇಕು ಅಂತ ತಾನೇ ಬಯಕೆ ಬಂದಿದೆ. ಈಗ ಅವ್ರು ಅಂತಾರೆ, ಅಯ್ಯೋ ಅವಾಗ ಸದಾಶಿವ ಗುರುಗಳ ಅಪ್ಪಾಜಿ ಇದ್ದಾಗ ನನಗ್ ಅನಿಸ್ಲೇ ಇಲ್ಲ ಇವನ್ನೆಲ್ಲಾ ಕೇಳ್ಬೇಕು ಮಾಡ್ಬೇಕು, ನನಗೆ ದೇವ್ರಂದ್ರೆ ಏನು ಇವನ್ನೆಲ್ಲ ಕೇಳ್ಬೇಕು ಅನ್ಸ್ಲಿಲ್ಲ, ಆದ್ರೆ ಒಳ್ಳೇದು ಅಂತಿತ್ತು. ಈಗ ನನಗ ಅದ್ರದ್ದೆಲ್ಲ ಈಗ ನನಗೆ ಗೊತ್ತಾಗ್ತಿದೆ. ನೀನೀಗ ಸಂಸಾರ ಅಂದ್ರೆ ಏನು ಅಂತಿರಲ್ಲ, ಈಗ ಸಂಸಾರ ಅಂದ್ರೆ ಇದಕ್ಕಂತಾರ ಅಂತ ಈಗ ನನ್ಗ ಅನ್ಸುತ್ತೆ. ಈಗ ಪ್ರತಿನಿತ್ಯ ನಾನು ಎಲ್ಲಾ ಕೆಲ್ಸಾನು ಬಿಟ್ಟು 6:30 7 ತಣ್ಣು ಕುತ್ಕೋತೀನಿ. ಏನಾರು ಆಗಿರ್ಲಿ ಮನೆದು, ಮೊದ್ಲು ಇದನ್ ಕೇಳೋಣ, ಏನ್ ತಣ್ಣಗಾಗತ್ತೆ ಮನಸ್ಸು. ನಾನ್ ಸಂಸಾರ ಅಂದ್ರೆ ಏನೇನೋ ತುಂಬಾ ಮನಸ್ಸಿಗೆ ತಾಪ ಆಗಿರುತ್ತೆ. ಬೆಳಗ್ಗೆ ಹಿಂಗ್ ಕುತ್ಕೊಂಡಾಗ ನನಗೆ ಏನ್ ಆರಾಮಾಗತ್ತೆ, ಸಂಸಾರ ಅಂದ್ರೆ ಇದೇನಾ ಅಂತ ಅವ್ರು ಈಗ ಅನ್ಸ್ತಿದೆ. ಅಂದ್ರೆ ಅದಕ್ಕೊಂದ್ ಸಮಯ ಬರುತ್ತೆ. ಏನ್ ಅವಾಗೆಲ್ಲಾ ಮಾಡಿದ್ವಲ್ಲ, ಆ ಸತ್ಸಂಗದ ಅವ್ರ ಜೊತೆ ಸೇರಿದಿದ್ದು, ಮಹಾತ್ಮರ ಸಂಘ,
ಸತ್ಸಂಗದಲ್ಲಿ ಎಲ್ಲಾ ಮಹಾತ್ಮರ ಅನುಗ್ರಹ ಇರತ್ತೆ. ದೇವತೆಗಳು ಬಂದ್ ನಿಲ್ತಾರಂತೆ ಇಲ್ಲಿ. ಯಾಕೆ? ಅವರಿಗೆ ಆತ್ಮಜ್ಞಾನ ಆಗೋದಿಲ್ಲ, ಅವರಿಗೂ ಮನುಷ್ಯ ಜನ್ಮ ಬೇಕು. ಅವರು ಸಹ ಹಿಂಗ್ ಬಂದ್ ಅವ್ರ ಅಂತಾರ ನಮ್ಗಿಂತ ಅವ್ರ ಎಷ್ಟು ಪುಣ್ಯವಂತರು, ದೇಹಾದಿಗಳನ್ನ ಪಡ್ಕೊಂಡು ಆತ್ಮಜ್ಞಾನ ಪಡೆದು ಬಿಡ್ಬೋದು. ತೀವ್ರವಾದ ಒಂದ್ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಸಾಕು, ಆತ್ಮಜ್ಞಾನ ಬಹಳ ಸುಲಭ. ತುಂಬಾ ಆರಾಮಾಗ್ಬಿಡ್ತೀವಿ. ತುಂಬಾ ಕಷ್ಟ ಪಡೋದಲ್ಲ, ಎಷ್ಟು ಸುಲಭವಾಗಿ ಇವ್ರು ಪಡಿತಾರೆ, ನಮ್ ಕೈಲಾಗಲ್ಲ. ಹಾಗಾಗಿ ಇವ್ರಿಗೆ ಆಶೀರ್ವಾದ ಮಾಡ್ಬೇಕು ಅಂತ ಎಲ್ಲಾ ದೇವತೆಗಳು ಇರ್ತಾರಂತೆ. ಹಾಗಾಗಿ ಅಂತಹ ಬದುಕನ್ನ ತೀವ್ರವಾಗಿ ಒಂದ್ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಆತ್ಮಜ್ಞಾನ ಬಹಳ ಸುಲಭ. ಹಾಗಾಗಿ ಶ್ರವಣಾದಿಗಳಿಗೆ ಎಲ್ಲಾ ಮಹಾತ್ಮರು ಮಹತ್ವ ಕೊಟ್ಟಿದ್ದಾರೆ. ರೂಪಗಳು ಬೇರೆ ಬೇರೆ. ಯಾರು ಶರಣರಾಗ್ಲಿ ಮಹಾತ್ಮರಾಗ್ಲಿ ಎಲ್ಲರೂನುವೆ ಇಂಥದನ್ನ ಮಾಡ್ಬೇಕು ಅಂತ ಅವರೆಲ್ಲಾ ಹೇಳ್ತಾರೆ. ಹಾಗಾಗಿ ಶ್ರವಣ ಅತ್ಯಂತ ಶ್ರೇಷ್ಠ. ಅದರಲ್ಲಿ ಶರಣರು ಸಹ ಅದೇ ಹೇಳ್ತಾರೆ. ಪಾತಾಳದ ಅಗ್ಗವಣಿಯ ನೇಣಿಲ್ಲದೆ ಸೋಪಾನದ ಬಲದಿಂದಲ್ಲದೆ ತೆಗೆಯಬಹುದೇ, ಶಬ್ದ ಸೋಪಾನವ ಕಟ್ಟಿ ನಡೆಸದರು ಪುರಾತನರು, ದೇವಲೋಕಕ್ಕೆ ಬಟ್ಟೆ ಕಾಣಿರೋ ಮರ್ತ್ಯಲೋಕದವರ ಮನದ ಮೈಲಿಗೆಯ ಕಳೆಯಲೆಂದು ಗೀತಾ ಮಾತೆಂಬ ಜ್ಯೋತಿಯ ಬೆಳಗಿ ಕೊಟ್ಟರು ಕೂಡಲ ಚನ್ನ ಸಂಗನ ಶರಣರು. ಅವ್ರು ಇದೇ ಹೇಳಿದ್ರು. ಪಾತಾಳದ ಅಗ್ಗವಣಿ, ಬಾವಿಯೇ ತುಂಬಾ ಆಳವಾಗಿದೆ, ತಿಳಿ ನೀರಿದೆ. ಈಗ ಅದ್ರಿಂದ ನೀರ್ ತೆಗಿಬೇಕಾಗಿದೆ, ನನ್ ನೀರ್ ಬಹಳ ಬಾಯಾರಿಕೆ ಆಗಿದೆ, ನೀರ್ ಕುಡಿಬೇಕಾಗಿದೆ, ಅದಕ್ಕೆ ಏನಾದ್ರು ಮೆಟ್ಲು ಬೇಕು, ಇಲ್ಲ ಅಂದ್ರೆ ಹಗ್ಗ ಬೇಕು ಆ ಬಾವಿಯಿಂದ ನೀರ್ ತೆಗೆಯೋದು. ಹಾಗೆ ನನ್ನೊಳಗೆ ಆತ್ಮವಸ್ತುವಿನ ಅನುಭವ ಇದೆ, ನಾನೇ ಇದ್ದೀನಿ. ಅದಕ್ಕೆ ಮಾರ್ಗವನ್ನ ಮಾಡೋದು ಈ ಶ್ರವಣಾದಿಗಳು. ಶಬ್ದವೆಂಬ ಸೋಪಾನವನ್ನ ಕಟ್ಟಿದರು. ಈ ಶಬ್ದದಿಂದ, ಈ ಶ್ರವಣದಿಂದ ಆತ್ಮಜ್ಞಾನವನ್ನ ಆರಾಮ ಪಡಿಬಹುದು. ಸುಮ್ನೆ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳು, ಗುರುಗಳ ಹೇಳುವ ರೀತಿಯಾಗಿ ಕೇಳು. ಶ್ರವಣ ಅದಕ್ಕೆ ಅತ್ಯಂತ ಮಹತ್ವ. ಶ್ರವಣದನ್ನ ಬಿಟ್ಟು ಅದ ಎಲ್ಲಾ ತೈತ್ತರಿ ಉಪನಿಷತ್ತುಗಳು ಹೇಳುತ್ತೆ, ಏನಾದರೂ ಮಾಡು, ಎಂತ ತಪಸ್ಸನ್ನಾರು ಮಾಡು, ದಮೆ ಶಮೆ ಏನಾದ್ರೂ ಮಾಡು, ಪರವಾಗಿಲ್ಲ. ಸ್ವಾಧ್ಯಾಯ ಪ್ರವಚನ. ಸ್ವಾಧ್ಯಾಯ ಅಂದ್ರೇನು? ನನ್ನನ್ನ ನಾನೇ ಮನನ ಮಾಡೋದು. ಆ ಮನನ ಬರ್ಲಿಲ್ಲ, ಯಾವ್ದಾದ್ರು ಮಹಾತ್ಮರ ಗ್ರಂಥ ಪಾರಾಯಣ ಇವುಗಳನ್ನೇ ಮಾಡ್ತಾ ಇರ್ಬೇಕು. ಪುನಃ 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 ಅವುಗಳನ್ನ ಮಾಡೋದ್ರಿಂದ ಮನದ ಮಾಲಿನ್ಯ ತಾನೇ ಹೋಗುತ್ತೆ. ನಾವು ಅವುಗಳನ್ನ ಕಳಿತೀವಿ ಅಂತ ಹೋಗ್ಬಾರ್ದು. ಅವುಗಳ ಬಹಳ ಪ್ರಭಾವ ಜಾಸ್ತಿ ಇರತ್ತೆ. ನಾನು ಕಾಮವನ್ನ ಗೆಲ್ತೀನಿ, ನಾನು ವೈರಾಗ್ಯ ಮಾಡ್ತೀನಿ, ಇವನ್ನೆಲ್ಲಾ ಮಾಡ್ತೀನಿ ಅನ್ನೋನು ಬಹಳ ಮೂರ್ಖರಲ್ಲಿ ಅತಿ ಮೂರ್ಖರು. ಬೇಕಾದ್ರೆ ತುಂಬಾ ಸಾಮರ್ಥ್ಯ ಇರೋರು ಮಾಡ್ಕೊಳ್ಳಿ, ನಮಗ್ ಸಾಮರ್ಥ್ಯ ಇಲ್ಲ. ನಾವ್ ಇದನ್ ಮಾಡ್ಬೋದಲ್ಲ, ಒಳ್ಳೆಯ ಮಾರ್ಗದಲ್ಲಿ ಹೋಗ್ಬೋದಲ್ಲ. ಸ್ವಾಧ್ಯಾಯ ಪ್ರವಚನ ಶ್ರವಣ ತುಂಬಾ ಸುಲಭ, ಏನೂ ಕಷ್ಟ ಇಲ್ಲ. ಇಲ್ಲೇನ್ ಕಷ್ಟ ಇದೆ? ಸುಮ್ ಕೇಳೋದು. ಕೇಳೋದೇ ಕಷ್ಟ ಅಂದ್ರೆ ಅದ್ರಿಗಿಂತ ಸುಲಭ ಇನ್ನೇನಿದೆ? ಹಾಗಾಗಿ ಅಂತ ಶ್ರವಣಕ್ಕೆ ಅತ್ಯಂತ ಮಹತ್ವ ಕೊಡ್ಬೇಕು. ಶ್ರವಣಕ್ಕೆ ಸಮಯಕ್ಕೆ, ಅದಕ್ಕಾಗಿ ಸಮಯವನ್ನ ಯಾರು ಬದುಕನ್ನ ಇಡ್ತಾರಲ್ಲ, ಬದುಕು ಬಹಳ ಸರಳ ಆಗತ್ತೆ. ದೇವರಿಗೆ ಬದುಕನ್ನ ಇಟ್ಟಿರೋರ್ಗೆ ಯಾರಿಗಾರ ಕಷ್ಟ ಆಗತ್ತಾ? ಎಲ್ಲೋ ನಾನ್ ಇಡುವ ರೀತಿ, ಅದನ್ನ ಮಾಡುವ ರೀತಿ ತಪ್ಪಿದೆ, ಗೊತ್ತಾಗಿಲ್ಲ ಅಷ್ಟೇನೆ. ಯಾರು ದೇವನಿಗಾಗಿ ಬದುಕನ್ನ, ಜ್ಞಾನಕ್ಕಾಗಿ ಬದುಕನ್ನ, ಜ್ಞಾನದ ತಪಸ್ಸನ್ನ ಮಾಡ್ತಾರೆ, ಅವರ ಬದುಕು ಕಠಿಣ ಇರಲ್ಲ, ಬಹಳ ಆರಾಮು. ದೇವರನ್ನು ಪಡಿತೀವಿ, ಸಂಸಾರನೂ ಆರಾಮಾಗತ್ತೆ. ಹಾಗಾಗಿ ಆ ಶ್ರವಣಾದಿಗಳನ್ನ ಮಾಡ್ತಾನೇ ಇರ್ಬೇಕು. ಎಲ್ಲಿವರೆಗೂ ಮಾಡೋದು ಅಂತಿಲ್ಲ. ಆತ್ಮಜ್ಞಾನವನ್ನ ಪಡೆಯೋ ಎಲ್ಲಿವರೆಗೂ ನಿನಗೆ ನನಗ್ ದೇಹ ಈಗ ನನ್ನ ಅನುಭವಕ್ಕಿಲ್ಲ, ದೇಹ ಈಗ ಅದೇನಾದ್ರೂ ಆಗ್ಲಿ, ದೇಹ ಬಾಳಲಿ ಬೀಳಲಿ ಅದು ಕರ್ಮ ನದಿಯಲ್ಲಿ ತೇಲಲಿ, ಕೆಲರು ಹಾರಗಳಿಂದ ಸಿಂಗರಿ ಸದನು ಪೂಜಿಸಿ ಬಾಗಲಿ, ಕೆಲರು ಕಾಲಿಂದೊದೆದು ನೂಕಲಿ, ಕೆಲರು ಉಡಿಯೊಳೆ ಹೋಗಲಿ. ವಿವೇಕಾನಂದ್ರದು. ಯಾವಾಗ ನಿನಗೆ ದೇಹ ಬಾಳಲಿ ಇಲ್ಲ ಬೀಳ್ಲಿ, ಅದು ಚೆನ್ನಾಗಿರ್ಲಿ ಇಲ್ಲ ಹೋಗ್ಲಿ, ದೇಹ ಬಾಳಲಿ ಬೀಳಲಿ, ಕರ್ಮ ನದಿ, ಅದು ಕರ್ಮದದು, ಕರ್ಮ ನದಿಯಲ್ಲಿ ತೇಲಲಿ. ಕೆಲವರು ಅದನ್ನ ಪೂಜೆ ಮಾಡ್ತಾರೆ, ಏನ್ ಚೆನ್ನಾಗಿ ಮಾಡಿದ್ರಿ ಅಂತೆಲ್ಲ. ಕೆಲರು ಕಾಲಿಂದೊದೆದು, ಕೆಲವರು ಅದನ್ನ ತಿರಸ್ಕಾರದಿಂದ ಒದಿತಾರೆ, ಮಾಡ್ತಾರೆ. ಕೆಲರು ಕಾಲಿಂದೊದೆದು ನೂಕಲಿ, ಉಡಿಯು ಮಣ್ಣಲ್ಲಿ, ಅದು ಮಣ್ಣಂದದು ಮಣ್ಣೊಳಗೆ ಹೋಗಲಿ, ಉಡಿಯೊಳೆ ಹೋಗಲಿ. ನೀನ್ ಮಾತ್ರ ಆತ್ಮವಸ್ತು. ಎಲ್ಲಿವರೆಗೂ ನಿನ್ಗೆ ಈ ರೀತಿ ಅನುಭವ ಬರುತ್ತಲ್ಲ, ಆಗ ನಿನಗೆ ಆತ್ಮಜ್ಞಾನ. ಬೇಡ ಈ ಶ್ರವಣಾದಿಗಳು ಅಂದ್ರೂ ಮಾಡ್ತಿದ್ರು ನಮ್ಮಪ್ಪ ಅವರು, ಆದ್ರೂ ಕೊನೆವರೆಗೂ ಮಾಡಿದ್ರು. ಹಾಗಾಗಿ ಶ್ರವಣವನ್ನ ಮಾತ್ರ ಬಿಡಬಾರ್ದು. ನಮ್ ಸದಾಶಿವ ಗುರುಗಳಿಗೆ ಅವ್ರಿಗೆ ಅದನ್ನೇ ಕೇಳಿದ್ರು ಕೊನೆಗೆ, ಅಪ್ಪ ನೀವ್ ಇವಾಗ ನೀವು ಈಗ ದೇಹ ಬಿಡ್ತಿದ್ದೀರಾ, ನಾನೇನ್ ಮಾಡೋದು ಈಗ ಮುಂದೆ, ನಾನೇನ್ ಮಾಡ್ಲಿ? ನಿಮ್ಮ ದೇಹ ಹೋಗೋವರೆಗೂ ಪ್ರವಚನ ಮಾಡ್ಬೇಕು ಅಂದ್ರು. ನಮ್ಗೇನ್ ಅನ್ಸಿದೆ? ಶ್ರವಣ ಬರೀ ಹೇಳೋತ್ತಾನೆ ಕೇಳೋತ್ತಾನೆ, ಎಷ್ಟು ಉಪೇಕ್ಷೆ ಮಾಡಿದೀವಿ. ಅವ್ರ ಬದುಕು, ಗುರುಗಳ ಬದುಕನ್ನ ನೋಡ್ಬೇಕಲ್ಲ. ಶಿವಾನಂದರಾಗ್ಲಿ ಮಲ್ಲಿಕಾರ್ಜುನ ಅಪ್ಪ ಅವ್ರಾಗ್ಲಿ, ಅವ್ರು ಏನಾದ್ರು ಬೇರೆ ಸಾಧನೆಗಳು ಮಾಡಿದ್ರ? ಬರೀ ಪ್ರವಚನ, ಬರೀ ಶ್ರವಣ.
ಶಿವಾನಂದ್ರಂತ ಮೂರ್ ಸಮಯ. ಅವ್ರಿಗೇನ್ ನಮ್ಮ ಹಾಗೆ ಏನು ಅನುಕೂಲತೆಗಳಲ್ಲ. ಎಂತ ಕಠಿಣ ತಪಸ್ಸು ಅವ್ರು ನಮಗ್ ಮಾಡಿ ಅನ್ಲಿಲ್ಲ, ನಮಗ್ ಬರೀ ಬಂದ್ ಕೇಳಿ ಅಂತಾರೆ. ನೀವೇನೂ ಸಾಧನೆ ಮಾಡ್ಬೇಡ, ತಪಸ್ ಮಾಡ್ಬೇಡ, ನಿಂಗ್ ಆಗೋದಿಲ್ಲ ಅಲ್ಲ, ಬಾ ಸುಮ್ನೆ ಕೇಳು. ಎಷ್ಟು ಸುಲಭ, ಎಷ್ಟು ಕರುಣೆ, ಗುರು ಕರುಣೆ. ಆದ್ರೂ ಅದನ್ನ ನಾವು ಉಪೇಕ್ಷೆ ಮಾಡ್ತೀವಿ ಅಂದ್ರೆ ಎಷ್ಟು ನಮ್ಮ ಮನಸ್ಸು ಕೆಳಗಿರ್ಬೋದು. ಗುರುವಿನ ಮಾತು ಶ್ರವಣಾದಿಗಳಿಗೆ ಯಾರು ಅದಕ್ಕೆ ನಿರ್ಲಕ್ಷ್ಯ ಮಾಡ್ತೀವಿ, ಏನ್ ಮಾಡಿದ್ರು ಏನ್ ತಿರ್ಗಾ ಆ ಸಮಯ ಬರೋದಿಲ್ಲ. ಏನೋ ಕೋಟಿ ಜನ್ಮದ ಸುಕೃತದಿಂದ ಬಂದಿರತ್ತೆ, ಅದು ಅವಕಾಶ ಬಂದಿದೆ, ಪಾರಾಗ್ಬಿಡ್ಬೇಕಂತ ಸಮಯದಲ್ಲಿ. ಆ ಶ್ರವಣದಲ್ಲಿ ಸ್ವಲ್ಪ ತೀವ್ರತೆಯನ್ನ ಮಾಡು. ಕ್ಷಣ ಮಾತ್ರದಲ್ಲಿ ಆತ್ಮಜ್ಞಾನ, ಕ್ಷಣ ಮಾತ್ರದಲ್ಲಿ ಆತ್ಮ ಸಾಕ್ಷಾತ್ಕಾರ. ಅದ್ ಎಲ್ಲೋ ಅಲ್ಲ, ನಾನೇ ಇದೀನಿ, ನನ್ನ ಅನುಭವದಲ್ಲಿ ಇಲ್ವಲ್ಲ, ಅದನ್ ಗುರುಗಳು ತೋರಿಸ್ತಾರೆ. ಹೊಸದಾಗಿ ಗುರುಗಳ ನನಗೆ ಏನೋ ಮಾಡೋದಿಲ್ಲ, ಏನೋ ಇವುಗಳನ್ನೆಲ್ಲ ಕಳೆದು ಎಲ್ಲಿಂದನೋ ತಂದ್ಕೊಡ್ತಾರೆ, ಏನೋ ಕೈಯಿಂದ ಹಿಂಗ್ ಬೆಳಕ್ ಮಾಡಿ ಏನೋ ಹಿಂಗ್ ಮಾಡ್ತಾರೆ ಅಂತಲ್ಲ. ನನ್ನೊಳಗಿರುವ ನಾನೇ ಆಗಿರುವಂತಹ ಆತ್ಮ ವಸ್ತುವಿನ ದರ್ಶನ ಪ್ರಾರಂಭ, ತಾನೇ ಸ್ಫುರಣ ಪ್ರಾರಂಭ. ಇನ್ನ ತಾನೇ ಸ್ಫುರಣ ಪ್ರಾರಂಭ ಆಯ್ತು, ಇನ್ನ ಹೊರಗಿನ ಯಾವ ದೇಹದ ಅವಶ್ಯಕತೆಯೂ ಇಲ್ಲ. ಯಾವುದು ದೇಹಕ್ಕಾಗಿ ತುಂಬಾ ನಾನ್ ತಾಪ ಮಾಡ್ಕೊಂಡಿದ್ದೀನಲ್ಲ, ನನ್ನ ದೇಹ ಕಾಯಿಲೆ, ನನ್ನ ದೇಹ ಸಶಕ್ತ, ನನ್ಗೆ ಹೀಗೆ, ನನ್ ಮನಸ್ಸು ಹೀಗೆ, ಯಾವುದರ ಸ್ಪರ್ಶವೂ ಇಲ್ಲ. ಬರೀ ಶ್ರವಣದಿಂದ, ಬರೀ ಕೇಳೋದ್ರಿಂದಾನೆ. ಎಷ್ಟು ಸುಲಭವಾದ ಮಾರ್ಗ. ನಮ್ಗೆ ಹಂಗಿಷ್ಟ ಆಗಲ್ಲ. ನಮ್ಗೆ ಹಿಮಾಲಯದಲ್ಲಿ ಇಲ್ಲಿ ಯಾರೋ ಒಬ್ರು ಗುರುಗಳಿದ್ದಾರೆ, ತುಂಬಾ ಆರಾಮಾಗಿ ಸಿಗ್ತಾರೆ, ತುಂಬಾ ದೇವ್ರು ನಮ್ಗೆ ಇಷ್ಟ ಆಗಲ್ಲ. ಅವ್ರೇನಿದ್ದಾರೆ, ಅವ್ರೇನ್ ಅಂತದ್ ಏನು ಇಲ್ವೇ ಇಲ್ಲ. ಅಲ್ಲಿ ಹಿಮಾಲಯದಲ್ಲೋ ಅಲ್ಲೆಲ್ಲೋ ಮುಳ್ಳಿನ ಮೇಲೆ ಎಲ್ಲೋ ಕೂತಿದ್ದಾರೆ, ಹಿಮದ ಮಧ್ಯದಲ್ಲಿ ಕೂತಿದ್ದಾರೆ, ಎಷ್ಟೋ ದಿನದಿಂದ ಅವ್ರು ಊಟ ಮಾಡ್ತಿಲ್ವಂತೆ, ಅವ್ರು ಏನೋ ಹಂಗ್ ಮಾಡ್ತಿದ್ದಾರೆ. ಅಂತವ್ರ ಹತ್ರ ಹೋಗೋಣ, ನೋಡ್ ಅವ್ರ ಏನೋ ಕಾಯಿಲೆ ಹೋಗಿಸ್ತಾರಂತೆ, ಇಲ್ಲೇನೋ. ಇಂಥದೆಲ್ಲ ಇಷ್ಟ ಆಗತ್ತೆ. ತುಂಬಾ ಸರಳವಾಗಿ ಆತ್ಮಜ್ಞಾನ ಇದೇ ನನಗೆ ಅಡೆತಡೆ. ಹಾಗಾಗಿ ಅದನ್ನ ಅವ್ರು ಹೇಳ್ತಿದ್ದಾರೆ ಮಹಾತ್ಮರು, ಶ್ರವಣಾದಿಗಳಿಂದನೇ ಆತ್ಮಜ್ಞಾನ, ನೇರವಾದ ರಾಜಮಾರ್ಗ. ಎಲ್ಲರಿಗೂ, ಎಂತವ್ರೇ ಆಗಿರು, ನೀನು ಏನಾರು ಆಗಿರು, ಎಲ್ಲರಿಗೂ ನೇರವಾದ, ಎಲ್ಲದಕ್ಕೂ ಬೇರೆದಕ್ಕೆ ಅಧಿಕಾರತ್ವ ಕೇಳ್ತಾರೆ. ಜ್ಞಾನಕ್ಕೆ ಯಾವ ಅಧಿಕಾರತ್ವವೂ ಇಲ್ಲ. ಭಕ್ತಿಗಾದ್ರೂ ನೀನ್ ಭಾವ ತುಂಬಿರ್ಬೇಕು, ಆ ರೀತಿ ಇರ್ಬೇಕು, ಈಗ್ ಮಾಡ್ಬೇಕು, ಕರ್ಮ, ಎಲ್ಲದಕ್ಕೂ ಒಂದ್ ಅಧಿಕಾರತ್ವ ಎಲ್ಲ ಇದೆ. ಜ್ಞಾನಕ್ಕೆ ಯಾವ ಅಧಿಕಾರವೂ ಇಲ್ಲ. ಬರೀ ದೇವ್ರು ಪಡಿಬೇಕಾ, ಇಷ್ಟ ಇಚ್ಛೆ ಇದ್ರೆ ಸಾಕು ನೋಡು. ಹೇಗಾದ್ರೂ ಇರು, ಎಲ್ಲಾರು ಇರು, ಹೇಗ ಇದ್ ಮಾಡು, ಈ ಇಚ್ಛೆ ಇದೆಯಾ, ತಾನೇ ಗುರುಗಳ ಪ್ರವೇಶ ಆಗ್ತಾರೆ. ಆ ಗುರುವಿನ ಮಾತನ್ನ ಲಕ್ಷಗೊಟ್ಟು ಕೇಳೋದೇ ಶ್ರವಣ. ಗುರು ಮತ್ತೆ ಶಿಷ್ಯರ ಮಧ್ಯೆ ನಡೆಯೋದೇ ಆತ್ಮಾನುಸಂಧಾನ. ಇದು ಪಬ್ಲಿಕ್ ಆಗಿ ನಡೆಯುವಂತದಲ್ಲ. ಆತ್ಮಜ್ಞಾನ ಎಲ್ಲಾರ್ಗೂ ಸೇರಿ ಒಂದೇ ಸಲಿ ಈ ಮಂತ್ರ ದೀಕ್ಷೆ ಕೊಡ್ತಾರಲ್ಲ ಸಾಮೂಹಿಕವಾಗಿ, ಆ ರೀತಿ ಅಲ್ಲ. ಗುರು ಮತ್ತೆ ಶಿಷ್ಯರು ಇಬ್ಬಿಬ್ರೇ ಆಗೋದವ್ರು. ಶಿಶಾಳ ಶರೀಫ್ರು ಗುರು ಗೋವಿಂದ ಭಟ್ರು, ರಾಮಕೃಷ್ಣ ಪರಮಹಂಸರು ವಿವೇಕಾನಂದರು, ರಮಣ ಮಹರ್ಷಿಗಳು ಪಾಲ್ ಬ್ರಂಡ್, ಈ ತರ ಇಬ್ಬಿಬ್ರೇ ಅವರು. ಯಾಕೆ? ಆತ್ಮವಿದ್ಯೆ ನಡೆಯೋದೇ ಇಬ್ರ ಮಧ್ಯ, ಸಾಮೂಹಿಕವಾಗಿ ನಡೆಯೋದಿಲ್ಲ ಅದು. ಶಿಷ್ಯನ ಅಂತರಂಗದಲ್ಲಿ ಆ ತೀವ್ರವಾದ ಬಯಕೆ, ಗುರುವಿಗೆ ಕರುಣರಸದ ಕೋಡಿವರಿವ ಕಟಾಕ್ಷದ ಗುರುವಿಗೆ ಬಯಕೆ, ಯಾವಾಗ ಇವನಿಗೆ ಆತ್ಮಜ್ಞಾನಿಯನ್ನಾಗಿ ಮಾಡ್ತೀನಿ ಅಂತ. ಹಾಗಾಗಿ ಅಂತವ್ರ ಮಧ್ಯೆ ನಡೆಯುತ್ತಲ್ಲ, ಇದೇ ಶ್ರವಣ. ಈ ರೀತಿಯಾಗೇ ಶ್ರವಣವನ್ನ ಮಾಡೋದು. ಯಾವ ರೀತಿ ಶ್ರವಣವನ್ನ ಮಾಡೋದು? ದೇಹದ ಬಾಣ ಇರಬಾರ್ದು, ಮನಸ್ಸಿನ ಬಾಣ ಇರಬಾರ್ದು, ಈ ಅಹಂಕಾರದ ಬಾಣ ಎಲ್ಲಿವರೆಗೂ ಇರುತ್ತೋ ದೇವನ ಸ್ವಲ್ಪವೂ ಸ್ಪರ್ಶ ಇಲ್ಲ. ಈ ಅಹಂಕಾರ ಏನ್ ಮಾಡಿದ್ರು ಹೋಗಲ್ಲ. ಆ ಅಹಂಕಾರ ಕಳ್ಕೊಳ್ಳೋದೇ ಆತ್ಮಜ್ಞಾನ. ಹಾಗಾಗಿ ಅಂತ ಶ್ರವಣಾದಿಗಳನ್ನ ಮಾಡೋದು, ಅದನ್ನ ಇಲ್ಲಿ ಹೇಳ್ತಿದ್ದಾರೆ. ವಿವಿಧವೆನಿಸುವ ನಿಗಮ ವಾಕ್ಯಗಳಿಗೆ ಅವಣಿಸದ 6 ತೆರದ ಲಿಂಗಗಳನ್ನು ಅವಿರತ ಅರಿಯಲು, ಅವುಗಳನ್ನ ಅವಿರತವಾಗಿ ಅರಿಬೇಕು. 6 ತರದ ಲಿಂಗಗಳನ್ನ ನೆನೆ ನೋಡಿದ್ವಲ್ಲ, ಯಾವ್ದದು? ಉಪಕ್ರಮ, ಉಪಸಂಹಾರ, ಅಭ್ಯಾಸಿ, ಅಪೂರ್ವತೆ, ಫಲ, ಅರ್ಥವಾದ, ಉಪಪತ್ತಿ. ಇವುಗಳೆಲ್ಲ ಸುಮ್ನೆ ಶಬ್ದಗಳು. ಅಂದ್ರೆ ಏನು? ಗುರುಗಳು ಈ ರೀತಿಯಾದ ಪ್ರವಚನವನ್ನ ಹೇಳೋದು, ಶ್ರವಣಾದಿಗಳನ್ನ ಈ ರೀತಿಯಾಗಿ ಶಿಷ್ಯ ಕೇಳೋದು. ಉಪಕ್ರಮ ಉಪಪತ್ತಿ ಯಾವ್ದ್ರಿಂದ ಪ್ರಾರಂಭ ಮಾಡ್ತೀವಿ ಅದರಿಂದನೇ ಅಂತಿಮ. ನೀನು ಆತ್ಮ ವಸ್ತು ಇದೆಯಾ ಅಂತಾನೆ ಪ್ರಾರಂಭ ಮಾಡ್ಬೇಕು, ಅದೇ ಶ್ರೇಷ್ಠವಾದ ಜ್ಞಾನ. ನೀನು ಜೀವನಿದ್ಯಾ, ನೀನ್ ಆತ್ಮ ವಸ್ತು ಆಗ್ತೀಯಾ? ಅಲ್ಲ, ನೀನ್ ದೇವ್ರಿದ್ಯಾ, ಇದನ್ನ ತಿಳ್ಕೊಂಡಿದ್ಯಾ, ತಪ್ಪು ತಿಳ್ಕೊಂಡಿದ್ಯಾ? ಕೊನೆಗೆ ಯಾವ ರೀತಿ ಮುಗ್ಸೋದು? ಉಪಪತ್ತಿ ಯಾವ ರೀತಿ, ಅದನ್ನ ಉಪಸಂಹಾರ ಯಾವ ರೀತಿ ಮಾಡೋದು ಅಂದ್ರೆ, ನೀನ್ ದೇವ್ರನ್ನ ಬಿಟ್ಟು ಏನೂ ಇಲ್ಲ, ನಿನಗ್ ದೇಹಾದಿ ಅಂತ ಕಾಣಿಸ್ತಿದ್ಯಲ್ಲ, ದೇಹಾದಿ ಅಂತ ಸ್ವತಂತ್ರವಾಗಿ ಇಲ್ಲ, ನೀನ್ ಆತ್ಮ ವಸ್ತುನೇ ಇದೆಯಾ, ಅದರ ಕಡೆ ಲಕ್ಷ್ಯ ಕೊಡು. ಜೀವತ್ವವನ್ನ ಬಿಡೋದ್ರ ಕಡೆ ಲಕ್ಷ್ಯ ಕೊಡ್ಬೇಡ, ದೇವ ನೀನು ಅನ್ನೋದ್ರ ಕಡೆ ಲಕ್ಷ್ಯ ಕೊಡು. ನಾನು ಬ್ರಹ್ಮ ವಸ್ತು, ಅಹಂ ಬ್ರಹ್ಮಾಸ್ಮಿ ಅಂತಹ ವಾಕ್ಯಗಳು, ಮತ್ತದು ಅನುಭವ ಪೂರ್ವಕವಾಗಿ ನೋಡೋದು. ಲಕ್ಷ್ಯವಾಗಿ ಆ ಅನುಭವದ ಕಡೆ ಲಕ್ಷ್ಯ, ಶಬ್ದಾರ್ಥಗಳನ್ನ ಬಿಡು ಇಲ್ಲೇನೆ. ಆ ಅನುಭವದ ಕಡೆ ಲಕ್ಷ್ಯ ಕೊಡೋದೆ
ಮೊದಲನೇದೇ ಉಪಕ್ರಮ ಉಪಸಂಹಾರ. ಈ ರೀತಿಯಾಗಿ ಕೇಳೋದು ಅಭ್ಯಾಸ. ಯಾವ ರೀತಿ ಅಭ್ಯಾಸ? ಇಂತಹ ಸೂತ್ರಗಳನ್ನೇ, ಅದರಲ್ಲೂ ಸುಲಭವಾಗಿ ಕನ್ನಡದಲ್ಲಿ ತುಂಬಾ ನಿಮಗೆ ನೇರವಾಗಿ ಆತ್ಮಜ್ಞಾನನೇ ಪಡಿಬೇಕು ಅನ್ನುವ ತೀವ್ರ ಮುಮುಕ್ಷುಗಳಿಗೆ ನಿಜಗುಣರದು ಅಭ್ಯಾಸ ಇಂತಹ ಸೂತ್ರಗಳನ್ನೇ. ಅವ್ರದೇ ಇದೆ, ನಿನ್ನ ನಿಜವದನ್ನು ತಿಳಿ ಬೇರೆನ್ನದಲೆ ಮನುಜ ಇದಮೆನಿಸುವುದಕ್ಕೆ ತಾನಾಶ್ರಯ ಪದವಾಗಿ. ಏನೇನ್ ಇದು ಇದು ಅಂತ ಏನ್ ಅನಿಸ್ಕೊತಿದ್ಯಲ್ಲ, ಇದೆಲ್ಲದಕ್ಕೂ ನಾನು ಆಶ್ರಯವಾಗಿರುವಂತ ಇರು ಇದೀನಿ. ಇಂಥದೇ ಅಭ್ಯಾಸ. ನಾನು ಧ್ಯಾನವನ್ನ ಮಾಡ್ಬೇಕಾ? ಇಂಥ ಧ್ಯಾನವನ್ನ ಮಾಡು. ನಾನು ಪರಂ ಬ್ರಹ್ಮ ನಿತ್ಯಂ ತದೇವಾಹಮಸ್ಮಿ. ನಾನ್ ಬ್ರಹ್ಮ ವಸ್ತು, ನಾನ್ ಯಾವಾಗ್ಲೂ ಇದ್ದೀನಿ. ತಪೋ ಯಜ್ಞ ದಾನಾದಿ ವಿಶುದ್ಧ ಬುದ್ಧಿ. ತಪಸ್ಸು, ಯಜ್ಞ, ದಾನ ಇವುಗಳನ್ನೆಲ್ಲಾ ಮಾಡಿದ್ಮೇಲೆ ಏನ್ ಪಡಿಬೇಕು ಅಂತೀನಲ್ಲ, ಅದ್ ನಾನ್ ಮೊದ್ಲೇ ಇದ್ದೀನಿ. ಇದೇ ಅಭ್ಯಾಸ. ನಾನ್ ಅಸಂಗೋಹಂ 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 ಪುನಃ ಪುನಃ. ನನಗ್ ಯಾವುದರ ಸಂಘವೂ ಇಲ್ಲ. ದೇಹಾದಿಗಳ ಅದಕ್ಕೆ ಅಸ್ತಿತ್ವನೇ ಇಲ್ಲ. ನಾನ್ ಯಾವ ತರ ಇದ್ದೀನಿ? ಅಸಂಗವಾಗಿದ್ದೀನಿ. ಯಾವುದರ ಸಂಘವೂ ನನಗಿಲ್ಲ. ಅಸಂಗೋಹಂ ಅಸಂಗೋಹಂ ಪುನಃ 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 ಹೇಳ್ತಾ ಇದ್ದೀನಿ, ಯಾವುದರ ಸಂಘವೂ ನನಗಿಲ್ಲ. ನಾನ್ ಅಸಂಗೋಹಂ 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 ಪುನಃ ಪುನಃ ಸಚ್ಚಿದಾನಂದ ರೂಪೋಹಂ. ಹಂಗಂದ್ರೆ ನನಗೆ ಯಾವುದ್ರ ಸಂಘ ಇಲ್ಲ. ಸರಿ, ಹಂಗಂದ್ರೆ ನಾನ್ ಯಾವ ರೀತಿ ಇದ್ದೀನಿ? ಸತ್ ಚಿತ್ ಆನಂದ ನಿತ್ಯ ಪೂರ್ಣವಾಗಿದ್ದೀನಿ ನಾನು. ಯಾವುದರ ಸಂಘವೂ ನನಗಿಲ್ಲ, ಸಂಘ ನನಗಿಲ್ಲ. ಸರಿ, ಹಾಗಾದ್ರೆ ನಾನ್ ಯಾವ ರೀತಿ ಇದ್ದೀನಿ? ನಾನ್ ಅರಿವಿನ ಸ್ವರೂಪ ಇದ್ದೀನಿ, ಇರಿವಿನ ಸ್ವರೂಪ ಇದ್ದೀನಿ. ಈ ರೀತಿನೇ ಅಭ್ಯಾಸ. ಇದೇ ರೀತಿ ಅಭ್ಯಾಸವನ್ನ ಮಾಡೋದು. ಅಪೂರ್ವತೆ, ಅದರ ಶ್ರೇಷ್ಠತೆ ಬಗ್ಗೆ ಹೇಳೋದು. ಏನು ಬ್ರಹ್ಮಜ್ಞಾನ ಅಂದ್ರೆ ಏನ್, ಅದರದ ಅಪೂರ್ವತೆ ಬಗ್ಗೆ ಅದನ್ನ ಹೇಳೋದು. ಫಲ, ಈ ಆತ್ಮಜ್ಞಾನ ಪಡೆಯೋದ್ರಿಂದ ಏನಾಗತ್ತೆ? ಜನ್ಮ ಮರಣಗಳ ದುಃಖ ಹೋಗುತ್ತೆ. ಪುನಃ ಈ ಹುಟ್ಟು ಸಾವು ಅನ್ನೋದ್ ಬರೋದಿಲ್ಲ. ಸಾಕು, ಒಂದ್ಸಲಿ ಲಕ್ಷ್ಯ ಕೊಟ್ಟು ನೋಡು ಆ ಜನ್ಮದ ಬಗ್ಗೆ. ಎಂತ ಕಡೆ ಹುಟ್ಟುತ್ತೀವಲ್ಲ ನಾವು, ಎಷ್ಟು ಪ್ರಜ್ಞೆ ಇಲ್ದೆ ಬದುಕ್ತಿದೀವಲ್ಲ ನಾವು. ನಮಗಿಂತ ಪಶು ಪಕ್ಷಿ ಪ್ರಾಣಿಗಳೇ ಪರವಾಗಿಲ್ವೇನೋ. ನಾವು ಒಂದ್ ಸ್ವಲ್ಪನಾರು ವಿವೇಕ ಇದೆಲ್ಲ ನೋಡ್ಬೇಕಲ್ಲ. ಎಷ್ಟೋ ಮಹಾತ್ಮರು ಬರ್ಲಿಲ್ಲ ಅದಕ್ಕೆ, ಬೇಡ ಜನ್ಮ ಅಂತ. ಎಷ್ಟೋ ತಿಂಗಳುಗಳು ಅವರು ಗರ್ಭಧಾರಣೆನೆ ನಿಂತು ನಿಂತು ಕೊನೆಗೆ 23 ತಿಂಗಳು ಎಷ್ಟೋ ತಿಂಗಳು ಬಂದ್ರು ಅಂತಾರೆ. ಯಾಕೆ? ಆ ಸ್ಥಳ ನೋಡಿದೀವ, ಅದನ್ನ ವಿಚಾರ ಮಾಡಿ ನೋಡು. ಎಂತಹ ಕೆಟ್ಟ ಸ್ಥಳದಲ್ಲಿ ಹುಡ್ತೀವಿ. ಆ ಚರ್ಮ, ಆ ಕ್ರಿಮಿಕೀಟಗಳು, ಆ ವಾಸನೆಗಳು, ಅಲ್ಲಿ ಎಷ್ಟು ನೋವುಗಳು. ಎಂತಹ ಜಾಗ ಅದು. ಗರ್ಭೋಪನಿಷತ್ತನ್ನ ಓದ್ಬೇಕು ಅವುಗಳನ್ನೆಲ್ಲ. ಈಗೇನ್ ಅದನ್ನೇನ್ ಬೇಕಾಗಿಲ್ಲ, ಎಲ್ಲ ಯೂಟ್ಯೂಬ್ ಅಲ್ಲೇ ಇದೆಯಲ್ಲ. ಎಲ್ಲಾ ಈಗ ವಿಜ್ಞಾನ ಕ್ಷೇತ್ರ ಹೇಗ್ ಹುಡ್ತೀವಿ ಅಂತ ಪ್ರತಿಯೊಂದು ಕ್ಷಣದು ತೋರಿಸ್ತಾರೆ. ಆ ಕ್ಷಣದ ಗರ್ಭೋಪನಿಷತ್ತನ್ನ ನೋಡ್ಬೇಕಾ, ಹೆಂಗ್ ಹುಡ್ತೀವಿ ಅಂತ. ಸ್ಥಳ ಅತ್ಯಂತ ಹೀನಾಮಾನವಾಗಿ, ತುಂಬಾ ಒಳಗಡೆ ಏನ್ ಬಹಳ ಪವಿತ್ರವಾಗಿದೆಯಾ ದೇಹದ ಒಳಗಡೆ, ಏನೆಲ್ಲಾ ಅಮೃತವಾಗಿದ್ಯಾ. 2 ದಿನ 1 ದಿನ ಸ್ನಾನ, ಅದು ಈ ಬೇಸಿಗೆಲಿ 2 ದಿನ ಸ್ನಾನ ಮಾಡದೇ ಇದ್ರೆ ಎಷ್ಟು ಕೆಟ್ಟದಾಗ ವಾಸನೆ ಬರ್ತೀವಿ. ಅಂತಹ ಶರೀರವನ್ನ ಅವುಗಳನ್ನ ಬಿಡು, ಅವುಗಳನ್ನೆಲ್ಲ ಸಾಕು. ಈ ಜನ್ಮ ಬಂದಿರೋದನ್ನ ಪವಿತ್ರವಾಗಿ ದೇವನಕ್ಕೆ ಅನುಭವಿಸಕ್ಕಿಡು. ಜ್ಞಾನ ತಪಸ್ಸಿಗಾಗಿ ಬಳಸು, ಜ್ಞಾನ ಚಿಂತನೆಗಾಗಿ ಬಳಸು ಅಂತ ದೇಹವನ್ನ. ಆದ್ರಿಂದ ಆ ರೀತಿ ಬಳಸೋದ್ರಿಂದ ದೇವರಾಗ್ತೀವಿ. ಈ ಇದರದ ಸ್ಪರ್ಶನೆ ಇಲ್ದೇ ಇರೋ ಹಾಗಾಗ್ತೀವಿ. ಅದೇ ಅದರ ಫಲ. ಅರ್ಥವಾದ ಅಂದ್ರೇನು? ಈ ನಾನ್ ಅದ್ವೈತವೇ, ಈ ಅಂತಿಮವಾದ ಸತ್ಯವೇ. ದೇವನನ್ನ ಬಿಟ್ಟು, ಬ್ರಹ್ಮ ವಸ್ತುವನ್ನ ಬಿಟ್ಟು ಇನ್ನೊಂದು ಇಲ್ಲ. ಬೇರೆ ಎಲ್ಲಾ ಮಾರ್ಗಗಳು ದ್ವೈತ. ಈಗ ತುಂಬಾ ಮಾರ್ಗಗಳು ಏನೇನಿದೆಯೋ ಅವುಗಳಿಗಿಂತ ಅಧ್ಯಾತ್ಮ, ಈ ವೇದಾಂತ ಅತ್ಯಂತ. ವೇದಾಂತ ಅಂದ್ರೆ ಇದೊಂದು ಸಿದ್ಧಾಂತ ಅಲ್ಲ, ಇದೊಂದು ಏನೋ ಒಂದು ನಾವು ಬೇರೆ ಇದ್ರ ತರ ಇದಲ್ಲ. ಇದು ಅನುಭವ, ಅಂತಿಮವಾದ ಅನುಭವ. ಯಾವ ಉಪನಿಷತ್ತುಗಳೆಲ್ಲವೂ ಹೇಳ್ತಿದೆಯಲ್ಲ ಅಂತಹ ಅನುಭವ. ಆ ಬ್ರಹ್ಮ ವಸ್ತು ನೀನಿದೆ ಅಂತ ಹೇಳ್ತೀವಲ್ಲ, ಇದೇ ಅಂತಿಮವಾದ ಸತ್ಯ. ಇದೇ ಪಡಿಬೇಕು. ಬೇರೆವೆಲ್ಲ ಯಾಕೆ ಅಂತಿಮ ಸತ್ಯ ಅಲ್ಲ? ಯಾಕೆ? ಅಲ್ಲೆಲ್ಲವೂ ದ್ವೈತ ಇದೆ, ಅಲ್ಲೆಲ್ಲವೂ ವ್ಯಕ್ತಿಯ ಭಾವ ಇರುತ್ತೆ. ಹಾಗಾಗಿ ಅವುಗಳೆಲ್ಲದ್ರಿಂದ ಆತ್ಮಜ್ಞಾನ ಆಗೋದಿಲ್ಲ. ಇದೇ ಅಂತಿಮವಾದ ಆತ್ಮಜ್ಞಾನ. ಇದನ್ನ ಅನುಭವಿಸೋದ್ರಿಂದನೇ ಎಲ್ಲಾ ದುಃಖಗಳಿಂದ ಪರಿಹಾರ. ಅದನ್ನ ಹೇಳೋದೆ ಅರ್ಥವಾದ. ಉಪಪತ್ತಿ, ಬ್ರಹ್ಮ ವಸ್ತುವನ್ನ ಬಿಟ್ಟು ಬೇರೆ ಏನೂ ಆಗೇ ಇಲ್ಲ. ಈ ಜಗತ್ತು, ಇವು ಮಣ್ಣನ್ನ ಬಿಟ್ಟು ಮಡಿಕೆ ಅಂತ ಸ್ವತಂತ್ರವಾಗಿಲ್ಲ. ಆ ಮಡಿಕೆ ಕಡೆ ಲಕ್ಷ್ಯ ಕೊಟ್ಟು ನೋಡಿದ್ರುನುವೆ ಅದು ಮಣ್ಣೇ ಇದೆ. ಈ ರೀತಿಯಾಗಿ ಷಟ್ಪೂರ್ವಕ ಲಿಂಗ, ಈ 6 ರೀತಿಯಾದ ಚಿಹ್ನೆಗಳಿಂದ ಶ್ರವಣಾದಿಗಳನ್ನ ಗುರುಗಳು ಹೇಳ್ತಾರಲ್ಲ, ಈ ರೀತಿಯಾದ ಶ್ರವಣಾದಿಗಳನ್ನೇ ಕೇಳೋದು. ಈ ರೀತಿಯಾಗಿ ಶ್ರವಣವನ್ನ, ಅದನ್ನು ಸುಮ್ನೆ ಕೇಳೋದು ಅಂತ ಹೇಳ್ತಿಲ್ಲ ಅವರು. ಅದನ್ನ ಅವಿರತ ಅರಿಯಲು,
ಬಿಟ್ಟು ಬಿಡದೆ ಅವುಗಳನ್ನ ಮಾಡ್ತಾ ಇರ್ಬೇಕು. ಅವಿರತವಾಗಿ ಶ್ರವಣ. ಮನನ ಮಾಡಕ್ಕಾಗ್ಲಿಲ್ಲಲ್ಲ, ಪುನಃ ಶ್ರವಣ ಕೇಳೋದು. ಶ್ರವಣವನ್ನ ತನ್ಮಯವಾಗಿ ಎಷ್ಟು ಶ್ರವಣಕ್ಕೆ ನೀನು ಅರ್ಪಿಸ್ಕೋತೀಯೋ ತಾನೇ ಅಲ್ಲಿ ಆತ್ಮವಸ್ತುವಿನ ಪ್ರಕಟ ಆಗತ್ತೆ. ಪುನಃ ನೀನು ಸ್ವತಂತ್ರವಾಗಿ ಏನೂ ಸಾಧನೆ ಬೇಕಾಗಿಲ್ಲ. ಶ್ರವಣದ ಮೇಲೆ ನಿನ್ನ ಜೀವನ. ಶ್ರವಣದ ಮೇಲೆ ನೀನ್ ಶ್ರವಣವನ್ನ ಯಾವ ರೀತಿ ಕೇಳ್ತೀಯೋ ಆಲಿಸ್ತೀಯೋ ಅಲ್ಲಿ ಅವ್ರು ನಿಜಗೊಂಡ್ರು ಸುಮ್ನೆ ಹೇಳಲ್ಲ ಅವುಗಳೆಲ್ಲ. ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಲೇ ಆಲಿಸ್ತಾ ಇರ್ಬೇಕಾದ್ರೆ ಆತ್ಮಜ್ಞಾನ. ಹಾಗಾಗಿ ಆಲಿಸೋದೆ ಶ್ರವಣ. ಅಂತ ಶ್ರವಣವನ್ನ ಅಕಸ್ಮಾತ್ ಆತ್ಮಜ್ಞಾನ ಆಗ್ಲಿಲ್ಲ, ಇನ್ನೂ ನನಗೆ ದೇಹಾದಿಭಾವ, ಅವಿರತ ಅರಿಯಲು, ಅದನ್ನೇ ಅರಿಯೋದು. ಅವಿರತ ಅರಿಯಲು ಪರಮಾತ್ಮರಿಗೆ, ಈಗ ನಾನ್ ಬೇರೆ ದೇವರು ಬೇರೆ ಆತ್ಮವಸ್ತು ಬೇರೆ ಅಂತಿದೆಯಲ್ಲ, ಈ ಭಾವ ಹೋಗುತ್ತೆ. ಐಕ್ಯವು ನಾವೆರಡೂ ಒಂದೇ ಅನ್ನುವ ತಾತ್ಪರ್ಯವಿದು ಭುವನೋತ್ತರವೆಂದು ಅತ್ಯಂತ ಶ್ರೇಷ್ಠವಾಗಿರುವಂತಹ ಆ ಆತ್ಮವಸ್ತುವೇ ನಾನು ಅನ್ನೋ ಆ ಅಜ್ಞಾನ. ಇದರಿಂದ ಏನಾಗುತ್ತೆ? ಅಜ್ಞಾನ ನಿವಾರಣೆ ಆಗತ್ತೆ. ನಾನು ದೇಹ, ನಾನು ಜೀವ, ನಾನು ಅಂತ ಏನ್ ನನಗೆ ದೇವರಲ್ಲ ನಾನು ಅಂತ ಏನಿತ್ತಲ್ಲ, ಈ ಶ್ರವಣದಿಂದನೇ ಹೋಗೋದು. ನೀನೇ ಏನೋ ಸಾಧನೆ ಮಾಡ್ಕೊಂಡು ಏನೋ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ. ಶ್ರವಣವನ್ನ ಕೇಳಲೇಬೇಕು. ಅದು ಇಂತಹ ಶ್ರವಣವನ್ನ ಕೇಳೋದು. ಅದಕ್ಕೆ ಅವ್ರು ಹೇಳಿದ್ರು ಶ್ರವಣ ಅಂದ್ರೆ ಈ ಭಕ್ತಿ ಸೂತ್ರದಲ್ಲೂ ಇದೆ ಶ್ರವಣ, ಅಲ್ಲೆಲ್ಲ ಕೀರ್ತನ ಸೇವನ, ಅದು ಶ್ರವಣ ಅಲ್ಲ. ಆ ಶ್ರವಣ ಅಲ್ಲಿ ಬರೀ ಪರಮಾತ್ಮನ ವರ್ಣನೆ. ದೇವ್ರಂದ್ರೆ ಹಿಂಗಿದಾನೆ, ಅವನು ವೈಕುಂಠವಾಸಿ ಇದ್ದಾನೆ, ಅವನ ಅಂತರಲ್ಲಿದ್ದಾನೆ, ಅವನ್ ಇಂತ ಮಲ್ಕೋತಾನೆ, ಅವನ ಬಗ್ಗೆ ವರ್ಣನೆ ಮಾಡೋದು, ಅವ್ನ್ ಇಂಥವ್ರನ್ನ ಸಾಯಿಸ್ದ, ಇಂಥ ಸಂಹಾರ ಮಾಡ್ದ, ಅದು ಶ್ರವಣ. ಆ ಶ್ರವಣ ಅಲ್ಲ ಇದು. ಭಕ್ತಿಯಲ್ಲಿ ಹೇಳುವ ಶ್ರವಣಗಳೇ ಬೇರೆ, ಆ ಶ್ರವಣ ಕೀರ್ತನ ಬೇರೆ, ಜ್ಞಾನದ ಶ್ರವಣವೇ ಬೇರೆ. ಜ್ಞಾನದ ಶ್ರವಣ ಉಪನಿಷತ್ತುಗಳಲ್ಲೆಲ್ಲ ಎಲ್ಲಾ ಮಹಾತ್ಮರು ಏನು ಜ್ಞಾನ ಮಾರ್ಗದಲ್ಲಿ ಹೇಳಿರುವ ಶ್ರವಣ, ನೀನು ಬ್ರಹ್ಮ ಇದೆಯಾ ಅದನ್ನೇ ಅನುಸಂಧಾನ ಮಾಡೋದೇ ಮನನ. ಅದರ ಅನುಭವ ಪ್ರಾರಂಭ ಆಗೋದೇ ನಿಧಿಧ್ಯಾಸನ. ಇದೇ 3 ಸಾಧನ. ಜ್ಞಾನ ಮಾರ್ಗದಲ್ಲೇ 3 ಸಾಧನ: ಶ್ರವಣ, ಮನನ, ನಿಧಿಧ್ಯಾಸನ. ರಾಜಮಾರ್ಗ ಎಲ್ಲರಿಗೂ ಪ್ರವೇಶ ಇದರಲ್ಲಿ. ಹಾಗಾಗಿ ಅಂತಹ ಅಜ್ಞಾನ ಹೋಗುತ್ತೆ ಮೊದಲು. ಶ್ರವಣಾದಿಗಳಿಂದ ಏನಾಗತ್ತೆ? ನಾನು ಜೀವ ಅಲ್ಲ, ಏನೋ ಗುರುಗಳು ಹೇಳ್ಬೇಕಾದ್ರೆ ಅವ್ರು ಅನ್ಸುತ್ತಲ್ಲ, ಶ್ರವಣಾದಿಗಳಲ್ಲಿ ಅನಿಸ್ತಲ್ಲ, ಸಾಕು, ಮುಂದೆ ತಾನೇ ಕಾರ್ಯ ಮಾಡುತ್ತೆ. ಒಳಗೆ ಅಂತರಂಗದಲ್ಲಿ ಆ ಕಿಡಿ, ಜ್ಞಾನದ ಕಿಡಿ ಪ್ರಾರಂಭ ಆಗಿರತ್ತೆ. ಅದಕ್ಕೊಂದ್ ಸ್ವಲ್ಪ ಕಸ ತುಂಬಾ ಇದ್ರೆ ಅದ್ರದ್ದು ಗೊತ್ತಾಗೋದಿಲ್ಲ. ನಿಧಾನವಾಗಿ ಆ ಕಿಡಿ ಬೆಳಗ್ತಾ, ದಿನ ಕೇಳ್ತಾ 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 ನನ್ನಲ್ಲಿರುವ ಎಲ್ಲಾ ಭಾವಗಳು ಹೊರಟೋಗುತ್ತೆ. ಪ್ರಯತ್ನ ಪೂರ್ವಕ ಬೇಡ, ಬರೀ ಕೇಳು. ತಾನೇ ಅಲ್ಲಿ ಗುರುಗಳ ಕರುಣೆ, ಮಹಾತ್ಮರ ಕರುಣೆ, ಎಲ್ಲಾದರ ಕರುಣೆ ಇಲ್ಲೇ ಬರುತ್ತೆ. ಹಾಗಾಗಿ ಅಂತ ಶ್ರವಣವನ್ನ ಮಾಡೋದ್ರಿಂದ ಅಜ್ಞಾನ ನಿವಾರಣೆ. ನಾನ್ ದೇವರಲ್ಲ ಅಂತ ಏನಿತ್ತಲ್ಲ, ಹೌದು ನಾನು ಬ್ರಹ್ಮ ವಸ್ತು ಇದ್ದೀನಿ ಅಂತ ಆ ಅನುಭವ ಬರಕ್ ಪ್ರಾರಂಭ ಆಗತ್ತಲ್ಲ, ಇದು ಶ್ರವಣ. ಎರಡನೆಯದು ತನ್ನನ್ನು ಪರದಿಂದ ಅನ್ಯವೆನಲು ತನಗೆ ಅನ್ಯತೆಯುವುದು ಪರತೆಯೋ ಅದರಿಂದ ಜಾಡ್ಯಂ ನಿಜವಿ ಘಟದಂತೆ ಅನುಮಾನಂ ನೆರೆದು ಉಪಮೆಗಳ ಚೆನ್ನಸೆವಂತಾರೆಯುವುದೇ ಮನನವು ಉನ್ನತ ಪರವಾನು ಬಳಿಕಲ್ಲವೋ ಉನ್ನತ ಮಿಹ ಸಂಶಯವನ್ನು ತೊಲಗಿಸಿ ಮನ್ನಣೆ ಗೊಡುತ್ತಿಹುದು. ಇನ್ನ ಮನನವನ್ನ ಯಾವ ರೀತಿ ಮಾಡೋದು? ಈ ಮನನ ಕೋಟಿ ಪಟ್ಟು ನನಗೇ ಆಗ್ಬೇಕು, ನನಗೇ ಸಂಶಯ ಬರ್ಬೇಕು. ಗುರುಗಳು ಹೇಳ್ತಿದ್ದಾರೆ ದೇಹಾದಿಗಳು ನಾನಲ್ಲ. ಕೇಳಿದಾಗ ಹೌದು ಅನ್ಸುತ್ತೆ. ಏನ್ ಮಾಡಿದ್ರು ದೇಹ ಭಾವ ಹೋಗೋದಿಲ್ಲ. ದೇಹದ ಎಲ್ಲಾ ಸುಖ ದುಃಖಗಳು, ಹಸಿವೆ ತೃಷೆಗಳು, ಆರೋಗ್ಯ ಇದ್ದಾಗ ಗೊತ್ತಾಗಲ್ಲ, ಯೌವನ ಇದ್ದಾಗ ಗೊತ್ತಾಗಲ್ಲ, ಪರಿಸರ ಚೆನ್ನಾಗಿದ್ದಾಗ ಗೊತ್ತಾಗಲ್ಲ, ಎಲ್ಲಾ ಅನುಕೂಲತೆಗಳಿದ್ದಾಗ ನನಗದು ಬ್ರಹ್ಮಜ್ಞಾನ ಅಂತ ತಿಳಿದಿರ್ತೀನಿ. ಅಲ್ಲ, ಅದನ್ನೆಲ್ಲ ನಾನೇ ವಿವೇಕದಿಂದ ನೋಡ್ಬೇಕು. ಅದಕ್ಕೆ ಸಾಧಕ ಅನ್ನೋನು. ಸಾಧಕ ಅಂದ್ರೆ ಏನು? ತನ್ನಂತಾನ್ ಪರೀಕ್ಷೆ ಮಾಡ್ಕೊಳ್ಳೋದು. ನನಗೆ ಈಗ ದೇಹ ನಾನಲ್ಲ ಅನಿಸ್ತಿದ್ಯಲ್ಲ, ಯೌವನದಿಂದ ಅನಿಸ್ತಿದ್ಯಾ? ನಿಜವಾಗ್ಲೂ ನನಗೆ ದೇಹ ನಾನಲ್ಲ ಅಂತ ಅನುಭವ ಬಂದಿದ್ಯಾ? ನಾನ್ ಅದನ್ನ ಲಕ್ಷ್ಯ ಕೊಟ್ಟು ನೋಡ್ತಿದ್ದೀನ? ಇದನ್ನೇ ಮಾಡೋದು ಮನನ. ಗುರುಗಳು ಹೇಳ್ತಿದ್ದಾರೆ ನೀನು ಚೈತನ್ಯ ವಸ್ತು ಅಂತ, ನೀನು ಇವೆಲ್ಲ ಜಡ ಅಂತಂತಿದ್ದಾರೆ. ನನಗಿದೇ ಚೈತನ್ಯ ಅನಿಸ್ತಿದೆ, ದೇಹ ನನಗೆ ಚೈತನ್ಯ ಅನಿಸ್ತಿದೆ, ಮನಸ್ಸು ಚೈತನ್ಯ ಅನಿಸ್ತಿದೆ, ಆತ್ಮವಸ್ತು ಯಾವ್ದೋ ಕತೆ ಕೇಳ್ದಂಗ ಅನ್ಸುತ್ತೆ ನನಗೆ. ಈ ರೀತಿಯಾದ ಸಂಶಯ ಬಂದು ನನಗ್ ನಾನೇ ಮನನ ಮಾಡ್ಕೊಳ್ಳೋದು. ಇದೇ ಕೋಟಿ ಪಟ್ಟು. ಅದಕ್ಕೆಲ್ಲಾ ನಿಜಗುಣರ ಎಲ್ಲಾ ಸೂತ್ರಗಳು ಸಹಾಯ. ನಿನ್ನೊಳಿಹುದು ಸತ್ಯ ಪದವು ಅನುಭವದಿಂದ ನೋಡು ಮನುಜನೆ ನೀನಹೆ ಮುಕ್ತನು. ಇವುಗಳನ್ನ ಮೆಲ್ಕ್ ಹಾಕೋದೆ ಮನನ. ಯಾವ್ದದನ್ನೋ ಹಾಕ್ಬಾರ್ದು. ಏನೋ ದೇವ್ರಗಳನ್ನ ಅಂತ ಪ್ರಾರ್ಥನೆಗಳೇ ಇರ್ತವೆ. ಬೇಡ್ಕೊಳ್ಳೋದು, ಅಳೋದು, ಮಾಡೋದು ಸಾಕಷ್ಟೊಂದೆಲ್ಲ ಆಗಿದೆಯಲ್ಲ. ಈಗ ಇಂಥದನ್ನ ಮಾಡು. ಪ್ರಾರ್ಥನಾ ಮಾಡ್ಬೇಕಾ? ಇಂಥದನ್ನ ಮಾಡು. ಮೆಲ್ಕ್ ಹಾಕ್ಬೇಕಾ? ಇಂಥ ಸೂತ್ರಗಳನ್ನ ಹಾಕು. ಮನನ ಮಾಡ್ಬೇಕಾ? ಇಂಥದನ್ನ ಮಾಡು. ಯಾವುದು? ನಿನ್ನೊಳಿಹುದರೆ ನನ್ನೊಳಗೆ
ನನ್ನೊಳಿಯುವುದು ಸತ್ಯ ಪದವು ಅನುಭವದಿಂದ ಲಕ್ಷಗೊಟ್ಟಿ ನೋಡು ನೀನಹೆ ಮುಕ್ತನು. ಇಂಥದೇ ಮನನ. ಅದಕ್ಕೆ ಚೆನ್ನಾಗಿ ಹೇಳ್ತಾರೆ, ಮೊದಲ ಜನ್ಮದ ದೇಹ ಈ ದೇಹ, ಮುಂದೊದಗುವ ದೇಹವು ಬೇರೆ ಬೇರೆ. ನೋಡು, ಮನನ ಮಾಡು, ಈ ರೀತಿ ಮನನ ಮಾಡಿ ನೋಡು. ಈ ದೇಹಾದಿಗಳು ಬೇರೆ ಅಂತಾರೆ, ಇಲ್ಲೂ ಅದನ್ನೇ ಹೇಳ್ತಿದ್ದಾರೆ. ಜಡ ಅವ್ರು ಇಲ್ಲಿ ಹೇಳ್ತಿದ್ದಾರೆ, ತನ್ನನ್ನು ಪರರಿಂದ ದೇವರಿಂದ ನಾನು ಬೇರೆ, ಬ್ರಹ್ಮ ವಸ್ತುವಿನಿಂದ ನಾನು ಬೇರೆ ಆದ್ರೆ ಇದು ಜಡ ಇರ್ಬೇಕು, ನಾನು ಇದರಿಂದ ಬೇರೆ, ನನಗೆ ಇದು ಬೇರೆ ಅಂತ ಏನ್ ಭಾವನೆ ಇದೆಯಲ್ಲ, ಇದು ಹೋಗೋದು ಈ ಮನನದಿಂದ. ಇಂಥ ಸೂತ್ರಗಳನ್ನ ಮನನ ಮಾಡೋದು. ಮೊದಲ ಜನ್ಮದ ದೇಹ ಈ ದೇಹ, ಮುಂದೊದಗುವ ದೇಹವು ಬೇರೆ ಬೇರೆ. ನಂದೇನು ದೇಹಾದಿಗಳು, ನಾನು ಬಾಲ್ಯದಲ್ಲಿ ಬೇರೆ ಇದ್ದೆ, ಯೌವನಕ್ಕೆ ಬಂದಾಗ ಬೇರೆ ಆಗಿದ್ದೀನಿ, ಮುಪ್ಪಿನಲ್ಲಿ ಬೇರೆ ಆಗ್ತೀನಿ. ನನ್ನ ದೇಹವನ್ನೇ ನಾನು ನೋಡೋದು, ಇದೇ ನೋಡೋದು, ಈ ರೀತಿ ನೋಡೋದು. ನೋಡು ನೋಡು ನೀನೇ ಪರವಾಗಿ ಈ ರೀತಿ ನನ್ನನ್ನು ನಾನು ನೋಡೋದು. ಮೊದಲ ಜನ್ಮದ ದೇಹ ಈ ದೇಹ, ಮುಂದೊದಗುವ ದೇಹ. ಮೊದಲು ನಾನು ಯಾವುದೋ ಬೇರೆ ಜನ್ಮದಲ್ಲಿ ಬೇರೆ ದೇಹ ತಗೊಂಡಿದ್ದೆ, ಈಗ ಏನೋ ಈ ಜನ್ಮ ಬಂದಿದ್ದೀನಿ, ಮುಂದಕ್ಕೆ ಯಾವ್ದೋ ಜನ್ಮ ಆಗ್ಬೋದು ನನಗೆ, ಅದು ಗೊತ್ತಾಗ್ಲಿಲ್ಲ, ಆ ಜನ್ಮಗಳು ಗೊತ್ತಾಗ್ಲಿಲ್ಲ. ಈಗ್ಲೇ ಹುಟ್ಟದಾಗ ನೀನ್ ಚಿಕ್ಕವರಿದ್ದೆ, ಬಾಲ್ಯದಲ್ಲಿ ಹೆಂಗಿತ್ತು ದೇಹ, ಯೌವನಕ್ಕೆ ಬಂದಾಗ ಬೇರೆ ರೀತಿ ಆಗಿದ್ಯಾ, ಮುಪ್ಪಿನಲ್ಲೂ ಬೇರೆ ಆಗಿದ್ಯಾ, ಕೊನೆಗೆ ಒಂದು ದಿನ ಹೊರಟೆ ಹೋಗ್ಬಿಡುತ್ತೆ ಈ ದೇಹ. ಈ ದೇಹ, ಮನಸ್ಸು, ಅಹಂಕಾರ ಇವೆಲ್ಲಾ ಬದಲಾವಣೆ ಆಗತ್ತೆ. ಯಾಕೆ? ಕರ್ಮದ ಅಧೀನ ಅದು. ಆದ್ರೆ ನಾನ್ಯಾವುದು? ಇವುಗಳೆಲ್ಲ ಈ ರೀತಿ ಆಗ್ತಿದೆ ಅಂತ ನನಗ್ ಗೊತ್ತಾಗ್ತಿದೆಯಲ್ಲ, ಅದು ಸೂಕ್ಷ್ಮಾತಿ ಆ ಕಡೆ ಲಕ್ಷ್ಯ ಕೊಡು. ಇವುಗಳ ಕಡೆ ಲಕ್ಷ್ಯ ಕೊಡೋದು ತುಂಬಾ ಮಹತ್ವ ಅಲ್ಲ, ಆಗೋದೆ. ಅದನ್ನ ವರ್ಣನೆ ಮಾಡಕ್ಕೆ ಅಂತ ಹೇಳಿಲ್ಲ, ಅವುಗಳು ಸತ್ಯ ಅಲ್ಲ ಅಂತ ಅದನ್ನ ಹೇಳ್ತಿರೋದು. ದೇಹಾದಿಗಳನ್ನ ಬಿಡು, ಅದು ನಿನ್ನೊಳೆಯುವುದು ಸತ್ಯ ಪದ, ಆ ಕಡೆ ಲಕ್ಷ್ಯ ಕೊಡು, ಅದನ್ನ ಮನನ ಮಾಡು. ನಾನು ಚಿದಾನಂದ ರೂಪ ಶಿವೋಹಂ ಶಿವೋಹಂ, ಮನೋಬುದ್ಧಿ ಅಹಂಕಾರ, ಆಮೇಲೆ ಅನ್ನೋ ಅಹಂಕಾರ ನಾನಲ್ಲ. ಆದ್ರೆ ಮೊದ್ಲು ಯಾವುದು? ನಾನು ಬ್ರಹ್ಮವಸ್ತು, ನಾನಿದ್ದೀನಿ. ಪರಂ ಬ್ರಹ್ಮ ನಿತ್ಯಂ ತದೇವಾಹಮಸ್ಮಿ, ನಾನು ಬ್ರಹ್ಮವಸ್ತುವೇ ನಾನಿದ್ದೀನಿ. ತಪಸ್ಸು, ಯಜ್ಞ, ದಾನ, ಅವು ಇವು ಏನೇನ್ ಸಾಧನೆಗಳು, ಇವುಗಳನ್ನೆಲ್ಲಾ ಮಾಡಿದ್ಮೇಲೆ, ಶ್ರವಣ, ಮನನ, ನಿಧಿಧ್ಯಾಸನ ಇವುಗಳನ್ನೆಲ್ಲಾ ಮಾಡಿದ್ಮೇಲೆ ಏನ್ ಪಡಿತೀನಿ ಅಂತೀಯಲ್ಲ, ಮೊದಲೇ ಇದೆಯಾ ಅಂತ ಶಂಕರಾಚಾರ್ಯರ ಸ್ತೋತ್ರಗಳು, ನಿಜಗುಣರ ಸ್ತೋತ್ರಗಳನ್ನ ಕೋಟಿ ಪಟ್ಟು ಮನನ ಮಾಡೋದು. ನನಗ್ ನಾನೇ ಮೊದಲು ಅದು ಬರೀ ನಾನು ಹೇಳ್ಕೊತಾ ಇದ್ದೀನಿ, ಬರೀ ಬಾಯಲ್ಲಿ ಹೇಳ್ತಿದ್ದೀನಿ ಅನ್ಸತ್ತೆ. ಕೊನೆಗ್ ತಾನೇ ಅದನ್ನ ಮಾಡ್ತಾ 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 ಮೆಲುಕು ಹಾಕ್ತಾ ಹಾಕ್ತಾ ಅದರ ದರ್ಶನ ಪ್ರಾರಂಭ ಆಗುತ್ತೆ. ಮನನ ಅದಕ್ಕೆ ಕೋಟಿ ಪಟ್ಟು ಬೇಕು. ಇದು ಎಲ್ಲಾರ ಜೊತೆ ಸೇರಿ ಮಾಡೋದಲ್ಲ, ವೈಯಕ್ತಿಕವಾಗಿ ನಾವೇ ಮಾಡೋ ಅಂಥದ್ದು. ಆ ಸೂತ್ರಗಳನ್ನ, ನಿಜಗುಣರ ಸೂತ್ರಗಳನ್ನ ನಾವೇ ಪ್ರಾರ್ಥನೆ ಮಾಡೋದು ನಿಜಗುಣರಿಗೆ, ನೀವೇ ನಮಗೆ ಅದು ದರ್ಶನವನ್ನ ಮಾಡಿಸಿ ಅಂತ. ಇಂಥ ಸೂತ್ರಗಳನ್ನ ಮನನ ಮಾಡೋದು. ನಿನ್ನೊಳಿಯುವುದು ಸತ್ಯ ಪದವು ಅನುಭವದಿಂದ ನೋಡು ಮನುಜನೆ ನೀನಹೆ ಮುಕ್ತನು. ಆಗ್ಲೇ ಮುಕ್ತನಾಗಿದ್ದೀನಿ. ನಾನು ಇವುಗಳ ಯಾವುದರ ಸ್ಪರ್ಶವೂ ಇಲ್ಲ, ನಾನು ಬ್ರಹ್ಮ ವಸ್ತು ಇದ್ದೀನಿ. ಇದನ್ನ ಮನನ ಮಾಡೋದು. ಇಲ್ಲಾಂದ್ರೆ ನೋಡು ನೋಡು ನೀನೇ ಪರವೆಂದು ತತ್ವಗೂಡದೆ ವಿಲಕ್ಷಣನಾಗಿ ನಿಂದು. ಇಂತಹ ಸೂತ್ರಗಳನ್ನ ಮನನ ಮಾಡೋದು. ಅರಿವೆ ಬರಿ ಅರಿವೆ ನೀನು ಮರೆಯದೊಮ್ಮೆಯು ಜಗದೆರವ ನಿಂತರಿವೆ. ಅರಿವಿನ ಸ್ವರೂಪ ನಾನಿದ್ದೀನಿ, ನನಗೆಲ್ಲಿ ಮರುವೆ ಬರುತ್ತೆ? ನನಗ್ಯಾವ ಮರುವೆ? ಇವೆಲ್ಲವೂ ಈ ದೇಹಾದಿಗಳಿಗೆ, ಅಹಂಕಾರಾದಿಗಳಿಗೆ. ನಾನ್ ಯಾವಾಗಲೂ ಜಗದರಿವ ನಿಂತರಿವೆ, ಇಡೀ ಜಗತ್ತು, ದೇಹ ಇವುಗಳ ಎಲ್ಲವನ್ನು ಅರಿವ ಬಚ್ಚವರಿಯ ಅರಿವು ನಾನು ಸ್ವತಂತ್ರವಾದ ಅರಿವು, ಅದು ಅರಿವಿನ ಬಯಲು. ನನ್ನೊಳಗೆ ಯಾವ ದೇಹಾದಿಗಳು ಇಲ್ಲ, ಯಾವ ಮನಸ್ಸಾದಿಗಳಿಲ್ಲ, ಅಹಂಕಾರಾದಿಗಳಿಲ್ಲ. ಅರಿವು ಬಚ್ಚವರಿವ ಅರಿವು ಇರುವ ನಾನು. ಇಂಥದ್ದನ್ನ ಮನನ ಮಾಡೋದು. ಆಗ ಇವೆಲ್ಲವೂ ಜಡ ಇದೆಯೋ ಇಲ್ವೋ ನನಗದು ಬೇಡ. ನಾನಲ್ಲ ಅಂದ್ರೆ ನನಗೆ ಯಾಕೆ? ದೇಹ ನಾನಲ್ಲ, ಮನಸ್ಸು ನಾನು ದೇವನ ಕಡೆ ಲಕ್ಷ್ಯ ಕೊಡೋದು, ಆತ್ಮವಸ್ತುವಿನ ಕಡೆ ಲಕ್ಷ್ಯ ಕೊಡೋದು. ಈ ದೇಹಾದಿಗಳು ತಾನೇ ಮರೆಯಾಗತ್ತೆ ಅಂತಾನೂ ನೋಡೋದಲ್ಲ. ಅದ್ ಇರ್ಲಿ ಬಿಡ್ಲಿ, ನನ್ನ ಲಕ್ಷ್ಯ ಏನು? ನನ್ನ ಸ್ವರೂಪವನ್ನ ಅನುಭವಿಸೋದು. ಅದನ್ನ ಕೋಟಿ ಪಟ್ಟು ಮನನ ಮಾಡೋದು. ಅದನ್ನ ಇಲ್ಲಿ ಹೇಳ್ತಾರೆ, ಆ ರೀತಿ ಚೆನ್ನವೇ ಆರೈವುದೇ. ಅದನ್ನ ಚೆನ್ನಾಗಿ ಆ ರೀತಿಯಾಗಿ, ಹೇಗೆ ಈ ಘಟ ಪಟ ಇವುಗಳೆಲ್ಲ ನಾನು ನೋಡ್ತೀನಲ್ಲ, ಅವುಗಳೆಲ್ಲವೂ ಜಡ. ಯಾವುದನ್ನ ನಾನು ನೋಡ್ತೀನೋ ಅವು ಜಡ ಇರತ್ತೆ. ಯದೃಶ್ಯಂ ತನ್ನಷ್ಟಂ, ಯಾವುದನ್ನ ನಾನು ಎದುರಿಟ್ಟದು ಎಂತ ಶ್ರೇಷ್ಠವೇ ಇರ್ಲಿ, ಅವುಗಳೆಲ್ಲವೂ ಜಡ, ನಾನು ಚೈತನ್ಯ. ಹಾಗಾಗಿ ಆ ರೀತಿಯಾಗಿ ದೃಗ್ದೃಶ್ಯ, ಯಾವ್ದ್ಯಾವ್ದು ದೃಶ್ಯ ಅಂತ ಕಾಣಿಸುತ್ತೋ ಅವೆಲ್ಲವೂ ನಷ್ಟ ಆಗತ್ತೆ. ಹೆಂಡತಿ, ಮಕ್ಕಳು, ಇವರು ಗುರುಗಳು ಸಹ ಅವರು ದೃಶ್ಯ ನನಗೆ, ಅವರೂ ಮರೆ ಆಗತ್ತೆ. ಯಾರು ಇವನ್ನೆಲ್ಲ ನೋಡ್ತಿರುವ ನಾನೇ ಜಡ, ನಾನೇ ದೃಶ್ಯ. ಆದ್ರೆ ನಾನು ಆತ್ಮವಸ್ತು ಇದ್ದೀನಿ.
ಈ ರೀತಿಯಾದ ಮನನವನ್ನ ಮಾಡೋದ್ರಿಂದ ಸಂಶಯ ನಿವಾರಣೆ ಆಗತ್ತೆ, ನನಗೆ ಅನುಭವ ಪ್ರಾರಂಭ ಆಗತ್ತೆ. ಈ ರೀತಿ ಮಾಡ್ಲೇಬೇಕು. ಅದಕ್ಕೆ ಅವ್ರು ನಿಜಗೊಂಡ್ರು ಇವನ್ನೆಲ್ಲ ಸುಮ್ನೆ ಹೇಳಿಲ್ಲ, ಸುಮ್ನೆ ಹೇಳಿ ಮಾಡಿ ಮುಂದಕ್ಕೆ ಹೋಗಿ ಅವನೇನೋ ಮಾಡಿ ಅಂತಲ್ಲ, ಇವನ್ನೆಲ್ಲ ಮಾಡ್ಲೇಬೇಕು. ಇವನ್ನ ಮಾಡಿದ್ರೇನೆ ಆತ್ಮದ ಅನುಭವ. ಸಂಶಯ, ಅಜ್ಞಾನ, ಸಂಶಯ, ವಿಪರೀತ ಭಾವನೆ ಸುಮ್ನೆ ಹೋಗು ಅಂತ ಮೇಲ್ಮೇಲೆ ಓಡಾಡ್ಕೊಂಡಿದ್ರೆ ಆಗಲ್ಲ. ಈ ರೀತಿ ಆ ನಿಜಗುಣರ ಸೂತ್ರಗಳನ್ನ ಇವುಗಳನ್ನ ಮನನ ಮಾಡ್ತಾ ಮಾಡ್ತಾ ಆ ಸಂಶಯ ಹೋಗುತ್ತೆ. ಮುಂದೆ ವಿಪರೀತ ಭಾವನೆ, ನಿಧಿಧ್ಯಾಸನ, ಆ ನಿಧಿಧ್ಯಾಸನದ ಅನುಭವ ಪ್ರತಿಯೊಬ್ಬ ಸಾಧಕರು ಸಾಕ್ಷಿಯ ಅನುಭವ ಅನುಭವಿಸ್ಬೇಕು. ಬಹಳ ಶ್ರೇಷ್ಠವಾದ ಅನುಭವ. ತುಂಬಾ ಆರಾಮಾಗ್ಬಿಡ್ತೀವಿ ಜೀವನದಿಂದ, ಬದುಕಿನಿಂದ ಬಹಳ ತಣ್ಣಗಾಗ್ಬಿಡ್ತೀವಿ. ಬ್ರಹ್ಮಜ್ಞಾನ ಅಲ್ಲ, ಇಷ್ಟು ಸಾಕ್ಷಿ ಅನುಭವ ನಿಧಿಧ್ಯಾಸನ ಬಂದ್ರೇನೆ ಸಾಕು, ಬಹಳ ಆರಾಮಾಗ್ತೀವಿ. ಅದನ್ನ ನಾಳೆ ನೋಡೋಣ. ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.